Hello everyone. I hope I am visible and audible to you. I am Vijayashri. Welcome to Sankalp Learning. Good evening to all. We were discussing the chapter Equilibrium. Equilibrium chapter ಅನ್ನ ನಾವು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಕ್ಲಾಸು. ಸಿನಾಪ್ಸಿಸ್ ಅನ್ನ ನೋಡ್ತಾ ಇದ್ವಿ. ಸೊ ಇವತ್ತು ಸಿನಾಪ್ಸಿಸ್ ಅನ್ನ ಕಂಟಿನ್ಯೂ ಮಾಡೋಣ. ಸಿನಾಪ್ಸಿಸ್ ಪಾರ್ಟ್ ಕಂಟಿನ್ಯೂ ಆಯ್ತು ಅಂದ್ರೆ ನಾವು MCQ ಕ್ವಶನ್ಸ್ ಅನ್ನ ಇದ್ರ ಮೇಲೆ ಸಾಲ್ವ್ ಮಾಡೋಣ. ಓಕೆ, ಸೊ ಇವಾಗ ನಾವು ಇದನ್ನ ಡಿಸ್ಕಸ್ ಮಾಡ್ತಾ ಇದ್ವಿ ಅಲ್ವಾ. ಸೊ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ ಸಾಲ್ಟ್ ಆಫ್ ಸ್ಟ್ರಾಂಗ್ ಆಸಿಡ್ ಅಂಡ್ ವೀಕ್ ಬೇಸ್. ಎಕ್ಸಾಂಪಲ್ NH4Cl, hydrolysis, that is pH less than 7, the cation act as an acid. ಸೊ cation act as a acid ಅಂತ ಕ್ವಶನ್ ಕೊಟ್ಟಿದ್ದಾರೆ. ಸೊ ಹೇಗೆ ಇದು ಈಗ ನೋಡಿ, ಸಾಲ್ಟ್ ಆಫ್ ಸ್ಟ್ರಾಂಗ್ ಆಸಿಡ್ ಅಂಡ್ ವೀಕ್ ಬೇಸ್ ಅಂದ್ರೆ ಈಗ ಸಾಲ್ಟ್ ಯಾವ ರೀತಿ, ಒಂದು ಎಕ್ಸಾಂಪಲ್ ಈ ರೀತಿ ಸಾಲ್ಟ್ ಯಾವಾಗ ಫಾರ್ಮ್ ಆಗುತ್ತೆ, NH4OH which is a weak base when it reacts with a strong acid HCl. HCl is a strong acid. Strong acid ಅಂತ ಯಾಕೆ ಕರಿತೀವಿ, it ionizes or dissociate completely, ಅದಕ್ಕೆ ಸ್ಟ್ರಾಂಗ್ ಆಸಿಡ್ ಅಂತ ಕರಿತೀವಿ. NH4OH ನ ವೀಕ್ ಬೇಸ್ ಅಂತ ಯಾಕೆ ಕರಿತೀವಿ, ಬಿಕಾಸ್ ಇಟ್ ionizes partially. Partial ionization takes place. ಸೊ ಇದೆರಡು ರಿಯಾಕ್ಟ್ ಆದಾಗ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗುತ್ತೆ ಅಲ್ವಾ. ಆಸಿಡ್ ಬೇಸ್ ರಿಯಾಕ್ಷನ್ ಆದ್ರೆ ನ್ಯೂಟ್ರಲೈಸ್ ಆಗಿ NH4Cl ಅನ್ನೋ ಒಂದು ಸಾಲ್ಟ್ ಪ್ರೊಡ್ಯೂಸ್ ಆಗುತ್ತೆ, ಪ್ಲಸ್ ಯಾವುದು H2O ಅನ್ನೋದೊಂದು ಫಾರ್ಮ್ ಆಗುತ್ತೆ. ಸೊ ಇದರ pH ಏನಿರುತ್ತೆ ಹೇಳಿ, ಲೆಸ್ ದೆನ್ 7 ಇರುತ್ತೆ, ಅಂದ್ರೆ ಸ್ಲೈಟ್ ಆಗಿ ಆಸಿಡಿಕ್ ಇರುತ್ತೆ ಅಂತ. ಇದು ದಿಸ್ ಇಸ್ ಅ ಆಸಿಡಿಕ್ ಸಾಲ್ಟ್ ಅಂತ ಹೇಳ್ತೀವಿ. ಓಕೆ, ಆಸಿಡಿಕ್ ಸಾಲ್ಟ್. ಯಾಕೆ ಆಸಿಡಿಕ್ ಸಾಲ್ಟ್, ಇಲ್ಲಿ ನೋಡಿ ಆಸಿಡಿಕ್ ಸ್ಟ್ರೆಂತ್ ಡಾಮಿನೆಂಟ್ ಆಗಿದೆ ಅಲ್ವಾ. ಆಸಿಡ್ ಈಸ್ ವೆರಿ ಸ್ಟ್ರಾಂಗ್ ಆಸಿಡ್, ಸೊ ಇಟ್ ಅಯೋನೈಸಸ್ ಕಂಪ್ಲೀಟ್ಲಿ. ಸೊ H ಪ್ಲಸ್ ಅಯೋನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅಲ್ವಾ. when ionization of HCl takes place completely, it produce more number of H plus ion. H plus ion ಜಾಸ್ತಿ ಆಯ್ತು ಅಂದ್ರೆ acidity ಜಾಸ್ತಿ ಆಯ್ತು. ಅಸಿಡಿಟಿ ಜಾಸ್ತಿ ಆಯ್ತು ಅಂದ್ರೆ pH ಏನಿರುತ್ತೆ, ನೀವು 7ಗಿಂತ ಕಡಿಮೆ ಇರುತ್ತೆ. ದಟ್ ಈಸ್ ದ ಕಾನ್ಸೆಪ್ಟ್ ಅಲ್ವಾ. ಸೊ ಆಸಿಡಿಕ್ ಸಾಲ್ಟ್ ಇಸ್ ಫಾರ್ಮ್ಡ್. ದ ಕ್ಯಾಟಯಾನ್ ಆಕ್ಟ್ ಆಸ್ ಅನ್ ಆಸಿಡ್ ಅಂತ ಹೇಳ್ತೀವಿ. ಕ್ಯಾಟಯಾನ್ ಕಾಂಜುಗೇಟ್ ಆಸಿಡ್ ಬೇಸ್ ಪೇರ್ ನಿಮ್ಗೆ ಗೊತ್ತಿದೆ ಅಲ್ವಾ. ಕ್ಯಾಟಯಾನ್ ಅಂದ್ರೆ ಯಾವ್ದು, ಇಲ್ಲಿ NH4+ ಈಸ್ ಅ ಕ್ಯಾಟಯಾನ್ ಇಲ್ಲಿ ಅಲ್ವಾ, ಈ ಸಾಲ್ಟ್ ಅಲ್ಲಿ. ಸೊ ಇಟ್ ಈಸ್ ಅ ಕಾಂಜುಗೇಟ್ ಏನು ಹೇಳಿ ಆಸಿಡ್. ಇದು NH3 ಕಾಂಜುಗೇಟ್ ಆಸಿಡ್. ಸೊ ಇಟ್ ಈಸ್ ಅ ಸ್ಟ್ರಾಂಗ್ ಆಸಿಡ್ ಅಲ್ವಾ. ಇಟ್ ಹ್ಯಾಸ್ ದ ಹೈ ಟೆಂಡೆನ್ಸಿ ಟು ಡೊನೇಟ್ ಪ್ರೋಟಾನ್. ಸೊ ಇದರ pH ಅನ್ನ ಯಾವ ರೀತಿ ಬರಿಬಹುದು ಅಂತ ನೋಡಿ, ಲೆಸ್ ದೆನ್ 7 ಇರುತ್ತೆ pH ಅಂತ ಆಯ್ತು. ಇಟ್ ಈಸ್ ಈಕ್ವಲ್ ಟು 7 ಮೈನಸ್ ಹಾಫ್ ಇಂಟು PKB. PKB ಅಂದ್ರೆ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಬೇಸ್. ಇಲ್ಲಿ ಬೇಸ್ ಅನ್ನ ವೀಕ್ ಆಗಿ ತಗೊಂಡಿರೋದ್ರಿಂದ ನಾವು PKB ಅನ್ನ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಪ್ಲಸ್ ಲಾಗ್ C ಅಂತ, C ಅಂದ್ರೆ ಇಲ್ಲಿ ಕಾನ್ಸಂಟ್ರೇಷನ್ ಆಗಿರುತ್ತೆ. ಓಕೆ, ಇಸ್ ದಟ್ ಕ್ಲಿಯರ್? Next concept is the salt of weak acid and weak base. Example CH3COONH4 hydrolyze. The cation act as a acid and anion act as a base, but whether the solution is acidic or basic depends on the relative value of Ka and Kb in this ions. For example, ಇಲ್ಲಿ ಆಸಿಡ್ ಮತ್ತೆ ಬೇಸ್ ಎರಡು ವೀಕ್ ಇದೆ. ಫಾರ್ ಎಕ್ಸಾಂಪಲ್ ವೀಕ್ ಆಸಿಡಿಗೆ ಎಕ್ಸಾಂಪಲ್ ಅಂದ್ರೆ CH3COOH ಅಲ್ವಾ. ದಿಸ್ ಇಸ್ ಅ ವೀಕ್ ಆಸಿಡ್, ಆಸಿಡಿಕ್ ಆಸಿಡ್ ಅಂದ್ರೆ ಪಾರ್ಷಿಯಲ್ ಆಗಿ ಅಯೋನೈಸೇಷನ್ ಆಗುತ್ತೆ ಅಂತ, ಅಥವಾ ಪಾರ್ಷಿಯಲ್ ಆಗಿ ಡಿಸೋಸಿಯೇಟ್ ಆಗುತ್ತೆ ಅಂತ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಅಸ್ ವೀಕ್ ಆಸಿಡ್. ಮತ್ತೊಂದು ವೀಕ್ ಬೇಸ್ ಕನ್ಸಿಡರ್ ಮಾಡಿ, ಯಾವುದು NH4OH. ಇಟ್ ಈಸ್ ಅ
weak base. Okay, it is a weak acid, it is a weak base. So acid ಮತ್ತೆ base react ಆದಾಗ salt ಮತ್ತೆ water form ಆಗತ್ತಲ್ವಾ. What is the salt formed here? CH3 COO NH4 ಅಂತ ಒಂದು ಸಾಲ್ಟ್ ಫಾರ್ಮ್ ಆಗುತ್ತೆ ಮತ್ತೆ ವಾಟರ್ ಫಾರ್ಮ್ ಆಗುತ್ತೆ. ಸೊ ದಿಸ್ ಸಾಲ್ಟ್ ಈಸ್ ನೈದರ್ ಅಸಿಡಿಕ್ ನಾರ್ ಬೇಸಿಕ್. ಓಕೆ, ಇಲ್ಲಿ ನೋಡಿ, ದಿಸ್ ಸೊಲ್ಯೂಷನ್ ಇಸ್ ನೈದರ್ ಅಸಿಡಿಕ್ ಆರ್ ನಾರ್ ಬೇಸಿಕ್ ಅಂತ ಹೇಳಿದೀವಿ. ಅಥವಾ ಆಸಿಡಿಕ್ ಇರಬಹುದು ಅಥವಾ ಬೇಸಿಕ್ ಇರಬಹುದು, ಡಿಪೆಂಡ್ಸ್ ಆನ್ ದ ವ್ಯಾಲ್ಯೂ ಆಫ್ ಕೆ ಎ ಅಂಡ್ ಕೆ ಬಿ. ಓಕೆ, ಕೆ ಎ ಮತ್ತೆ ಕೆ ಬಿ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಇಲ್ಲಿ ಎರಡು ವೀಕ್ ಆಸಿಡ್ ಮತ್ತೆ ವೀಕ್ ಬೇಸ್ ಆಗಿರೋದ್ರಿಂದ, ಬಟ್ ರಿಲೇಟಿವ್ಲಿ ಯಾವ್ದ್ರ ಸ್ಟ್ರೆಂತ್ ಜಾಸ್ತಿ ಇದೆ ಅನ್ನೋದನ್ನ ನಾವು ಕೆ ಎ ಮತ್ತೆ ಕೆ ಬಿ ವ್ಯಾಲ್ಯೂದಿಂದ ಹೇಳ್ತೇವೆ. ಸೊ ಕೆ ಎ ಮತ್ತೆ ಕೆ ಬಿ ವ್ಯಾಲ್ಯೂದಿಂದ ವೆದರ್ ದ ಸೊಲ್ಯೂಷನ್ ಇಸ್ ಆಸಿಡಿಕ್ ಆರ್ ಬೇಸಿಕ್ ಅನ್ನೋದು ತಿಳಿದು ಬರುತ್ತೆ. ಇಲ್ಲಿ ನೋಡಿ, ಕ್ಯಾಟಯಾನ್ ಆಕ್ಟ್ ಆಸ್ ಆಸಿಡ್. ಇಲ್ಲಿ ಕ್ಯಾಟಯಾನ್ ಯಾವ್ದು ಇಲ್ಲಿ ಸಾಲ್ಟ್ ಅಲ್ಲಿ? NH4 plus. It is a conjugate acid of a base NH3. NH3 a conjugate acid. It acts as a strong acid. Alva, cation act as a acid and anion act as a base. Anion andre yavdu? CH3 COO minus ಅನ್ನೋದು anion. It can able to accept proton alva. ಇದಕ್ಕೆ ಪ್ರೋಟಾನ್ ಅನ್ನ ತಗೊಳ್ಳೋ ಟೆಂಡೆನ್ಸಿ ಇದೆ. ಸೊ ಇಟ್ ಈಸ್ ಅ ಬೇಸ್. ಇಟ್ ಆಕ್ಟ್ ಆಸ್ ಅ ಬೇಸ್ ಅಂತ ಹೇಳ್ಬಹುದು. ಸೊ ಪಿ ಎಚ್ ಯಾವ ರೀತಿ ಕಂಡುಹಿಡಿಬಹುದು? ಸೊ ಪಿ ಎಚ್ ಏನಿರ್ಬಹುದು ಹೇಳಿ? ಅಸಿಡಿಕ್ ಇರ್ಬಹುದು ಅಥವಾ ಬೇಸಿಕ್ ಇರ್ಬಹುದು ಅಥವಾ ನ್ಯೂಟ್ರಲ್ ಕೂಡ ಇರ್ಬಹುದು. ಡಿಪೆಂಡ್ಸ್ ಆನ್ ಕೆ ಎ ಮತ್ತೆ ಕೆ ಬಿ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಅಂದ್ರೆ ವೀಕ್ ಬೇಸು ಮತ್ತೆ ವೀಕ್ ಆಸಿಡ್ ಆಗಿರೋದ್ರಿಂದ ಅದರ ರಿಲೇಟಿವ್ ಸ್ಟ್ರೆಂತ್ ಎಷ್ಟಿದೆ ಅನ್ನೋದ್ರ ಮೇಲೆ ಆಸಿಡಿಕ್ ಆರ್ ಬೇಸಿಕ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಓಕೆ, ಪಿ ಎಚ್ ಅನ್ನ ಯಾವ ರೀತಿ ಬರಿಬಹುದು ನೋಡಿ, ಇಲ್ಲಿ 7 + 1/2 into pKa minus pKb ಅಂತ ಬರಿತೀವಿ. ದಿಸ್ ಇಸ್ ದ ಫಾರ್ಮುಲಾ. ಓಕೆ, ಸೊ ರಿಯಾಕ್ಷನ್ ನೋಡಿ ಈ ರೀತಿ ಇರುತ್ತೆ. ಓಕೆ, ನೆಕ್ಸ್ಟ್ ಸಾಲ್ಟ್ ಹೈಡ್ರೋಲಿಸಿಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಆಸಿಡ್ ಸಾಲ್ಟ್ ಅಂದ್ರೆ ನೋಡಿ, ಆಸಿಡ್ ಸಾಲ್ಟ್ ಕ್ಯಾನ್ ಬಿ ಫಾರ್ ಎಕ್ಸಾಂಪಲ್ acidic salt ಗೆ NH4Cl is an example. NH4Cl ಹೇಗೆ ಬರುತ್ತೆ? NH4Cl is formed by NH4OH plus HCl ಅಥವಾ NH3 plus HCl ಮಾಡಿದ್ರು ಬರುತ್ತೆ. ಸೊ NH4Cl ಬರುತ್ತೆ ಅಲ್ವಾ. ಇಲ್ಲಿ acid is a strong acid, base is a weak base. ಸೊ acidic strength dominate ಆಗಿರೋದ್ರಿಂದ ಇಟ್ ಈಸ್ ಅ acidic salt. NH4Cl is a acid salt ಅಂತ ಕರಿತೇವೆ. ಸೊ ಇದರ ಸಾಲ್ಟ್ ಹೈಡ್ರೋಲಿಸಿಸ್ ಈ ರೀತಿ ಬರುತ್ತೆ. KW ಅಂದ್ರೆ ಅಯೋನಿಕ್ ಪ್ರಾಡಕ್ಟ್ ಆಫ್ ವಾಟರ್, KB ಅಂದ್ರೆ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಬೇಸ್. ಸಾಲ್ಟ್ ಹೈಡ್ರೋಲಿಸಿಸ್ ಕಾನ್ಸ್ಟೆಂಟ್ ಅನ್ನ ಈ ರೀತಿ ಬರಿಬಹುದು. ಪಿ ಎಚ್ ಯಾವ ರೀತಿ ಬರೀತೀರಿ? ಪಿ ಎಚ್ ಇಸ್ ಈಕ್ವಲ್ ಟು 7 - 1/2 into pKa plus log C ಅಂತ ಬರೀತೀವಿ. ಓಕೆ, ಹೆಚ್ ಅಂದ್ರೆ ಏನು? ಇಟ್ ಈಸ್ ಅ ಸ್ಕ್ವೇರ್ ರೂಟ್ ಆಫ್ KW by KB into C. C ಅಂದ್ರೆ ಕಾನ್ಸಂಟ್ರೇಷನ್, KW ಅಂದ್ರೆ ಅಯೋನಿಕ್ ಪ್ರಾಡಕ್ಟ್ ಆಫ್ ವಾಟರ್ ಅಂತ ಹೇಳ್ತೇವೆ. ಓಕೆ, ಇಲ್ಲಿ ನೋಡಿ ನಾವು ಕಾನ್ಸೆಪ್ಟ್ ನೋಡಿದ್ವಿ ಅಲ್ವಾ, ಅಯೋನಿಕ್ ಪ್ರಾಡಕ್ಟ್ ಆಫ್ ವಾಟರ್ ಅಂತ. KW ಅಯೋನಿಕ್ ಪ್ರಾಡಕ್ಟ್ ಆಫ್ ವಾಟರ್ is equal to H3O plus. H3O plus ಅಂದ್ರೆ ಹೈಡ್ರೋನಿಯಂ ಅಯಾನ್ ಇಂಟು ಕಾನ್ಸಂಟ್ರೇಷನ್ ಆಫ್ OH ಮೈನಸ್ ಅಂತ ನಾವು ನಿನ್ನೆ ನೋಡಿದ್ವಿ. ಓಕೆ, ಸೊ ಬೇಸಿಕ್ ಸಾಲ್ಟಿಗೆ ಹೈಡ್ರೋಲಿಸಿಸ್ ಕಾನ್ಸ್ಟೆಂಟ್ ನೋಡಿ ಈ ರೀತಿ ಬರಿತೀವಿ ನಾವು. pH is equal to 7 + 1/2 of pKa plus log C. ಇಲ್ಲಿ ನೋಡಿ, ಸೊ ಹೈಡ್ರೋಲಿಸಿಸ್ ಗೆ ಮಿಕ್ಸ್ಡ್ ಸಾಲ್ಟ್ ಗೆ KH ಅನ್ನ ಈ ರೀತಿ ಬರಿತೀವಿ. KH is equal to KW divided by KA into KB into H divided by 1 - H is equal to √KH ಅಂತ ಬರಿತೀವಿ ನಾವು. ಸೊ H ಅಂದ್ರೆ ಏನು?
It is the square root of kW by kb divided into c anta barutte. So all this mathematical expression you will use. Okay. KH andre yavdu illi hydrolysis constant. KH andre hydrolysis constant for acidic salt ಈ ರೀತಿ ಬರಿತೀವಿ, ಬೇಸಿಕ್ ಸಾಲ್ಟ್ ಗೆ ಈ ರೀತಿ ಬರಿತೀವಿ, ಮಿಕ್ಸ್ಡ್ ಸಾಲ್ಟ್ ಗೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಎಚ್ ಅಂದ್ರೆ ಡಿಗ್ರಿ ಆಫ್ ಹೈಡ್ರೋಲಿಸಿಸ್ ಅಂತ ಹೇಳ್ತೇವೆ. ಎಚ್ ಅನ್ನ ಯಾವ ಫಾರ್ಮುಲಾದಿಂದ ಕಂಡುಹಿಡಿತೇವೆ? KW/KB ಇಂಟು ಸಿ ಅಂತ. ಸೊ ಇಲ್ಲಿ ನೋಡಿ, ಸೊ ಈ ಎಲ್ಲಾ ಫಾರ್ಮುಲಾನ ನೀವು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ಇದು ನಿಮ್ಗೆ ಇದು CET ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಬೇಕಿದ್ರೆ ಬೇಕಾಗುತ್ತೆ. ಓಕೆ, ಸೊ ಟೇಕ್ ದ ಸ್ಕ್ರೀನ್ ಶಾಟ್ ಆಫ್ ದಿಸ್. ಓಕೆ, ಬಫರ್ ಸೊಲ್ಯೂಷನ್ ಅಂತ ಕರಿತೀವಿ. ಏನು ಬಫರ್ ಸೊಲ್ಯೂಷನ್ ಅಂದ್ರೆ? ವಾಟ್ ಆರ್ ಬಫರ್ ಸೊಲ್ಯೂಷನ್ಸ್? ಇಲ್ಲಿ ನೋಡಿ, ಸೊಲ್ಯೂಷನ್ಸ್ ವಿಚ್ ರೆಸಿಸ್ಟ್ ಚೇಂಜ್ ಇನ್ ದ pH ಆನ್ ಡೈಲ್ಯೂಷನ್ ಆರ್ ಅಡಿಷನ್ ಆಫ್ ಸ್ಮಾಲ್ ಅಮೌಂಟ್ ಆಫ್ ಆಸಿಡ್ ಆರ್ ಬೇಸ್ ಇಸ್ ಕಾಲ್ಡ್ ಆಸ್ ಬಫರ್ ಸೊಲ್ಯೂಷನ್. ಸೊ ಬಫರ್ ಸೊಲ್ಯೂಷನ್ ಅಂದ್ರೆ ಏನು? ಇದು ಒಂದು ಸೊಲ್ಯೂಷನ್ ಇರುತ್ತೆ. ಸೊ ಅದೇನ್ ಮಾಡುತ್ತೆ? ಅದಕ್ಕೆ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ. ನೀವು ಆಸಿಡ್ ಹಾಕಿ ಅಥವಾ ಬೇಸ್ ಹಾಕಿ ಅದೇನ್ ಮಾಡಲ್ಲ, ಅದರ pH ಅನ್ನ ಚೇಂಜ್ ಮಾಡ್ಕೊಳ್ಳಲ್ಲ. ಓಕೆ, ಇವನ್ ದೋ ಯು ಹ್ಯಾವ್ ಆಡೆಡ್ ಆಸಿಡ್ ಆರ್ ಬೇಸ್. ಇದು ಕೂಡ ಲೀ ಚಾಟಲಿಯರ್ಸ್ ಪ್ರಿನ್ಸಿಪಲ್ ತರನೇ. ಓಕೆ, ಸೊ ಕಾಮನ್ ಅಯಾನ್ ಇಫೆಕ್ಟ್ ಇಂದ ಕೂಡ ವರ್ಕ್ ಆಗುತ್ತೆ. ಸೊ ಬೇಸಿಕ್ ಬಫರ್ ಅಂದ್ರೆ ಏನು ಆಗಿದೆ? ಬೇಸಿಕ್ ಬಫರ್ ಅಂದ್ರೆ ಏನು? ಸೊಲ್ಯೂಷನ್ ಆಫ್ ವೀಕ್ ಬೇಸ್ ಅಂಡ್ ಇಟ್ಸ್ ಅ ಸಾಲ್ಟ್ ವಿತ್ ಅ ಸ್ಟ್ರಾಂಗ್ ಆಸಿಡ್. ಸೊ ಬೇಸಿಕ್ ಬಫರ್ ಆಗ್ಬೇಕು ಅಂದ್ರೆ ಕಂಡೀಷನ್ ಏನು? ಇಟ್ ಈಸ್ ಅ ಸೊಲ್ಯೂಷನ್ ಆಫ್ ವೀಕ್ ಬೇಸ್ ಇರಬೇಕು ಮತ್ತೆ ಸಾಲ್ಟ್ ವಿತ್ ಸ್ಟ್ರಾಂಗ್ ಆಸಿಡ್. ಇಟ್ಸ್ ಅ ಸಾಲ್ಟ್ ವಿತ್ ಸ್ಟ್ರಾಂಗ್ ಆಸಿಡ್. ಇಲ್ಲಿ ನೋಡಿ, NH4OH ಅಂದ್ರೆ ಇಟ್ ಈಸ್ ಅ ವೀಕ್ ಬೇಸ್. ಇಟ್ಸ್ ಅ ಸಾಲ್ಟ್ ವಿತ್ ಅ ಸ್ಟ್ರಾಂಗ್ ಆಸಿಡ್ ಅಂದ್ರೆ NH4Cl ಹೇಗೆ ಬರುತ್ತೆ ಹೇಳಿ? NH4Cl, it is formed by combination of NH4OH plus HCl. ಸೊ ಇಲ್ಲಿ HCl ಅಂದ್ರೆ ಸ್ಟ್ರಾಂಗ್ ಆಸಿಡ್ ಇರುತ್ತೆ, NH4OH ಅಂದ್ರೆ ವೀಕ್ ಬೇಸ್ ಇರುತ್ತೆ. ಸೊ ಇದೆರಡು ಕಂಬೈನ್ ಆದಾಗ NH4Cl ಬರುತ್ತೆ. ಇಟ್ ಈಸ್ ಅ ಸಾಲ್ಟ್ ಫಾರ್ಮ್ಡ್ ಬೈ ಸ್ಟ್ರಾಂಗ್ ಆಸಿಡ್ ವಿಚ್ ಕಂಟೈನ್ ಕಾಮನ್ ಅಯಾನ್ ಲೈಕ್ ಬೇಸ್. ಇಲ್ಲಿ ನೋಡಿ, NH4OH ಇದೆ ಮತ್ತೆ ಇಲ್ಲಿ NH4 ಇದೆ, NH4+ ಇದೆ, ಇಲ್ಲೂ ಕೂಡ NH4+ ಇದೆ, ಆಮೇಲೆ ಇಲ್ಲಿ ಕೂಡ NH4+ ಇದೆ. ಆಯ್ತಾ? ಸೊ ಕಾಮನ್ ಅಯಾನ್ ಇರೋದ್ರಿಂದ ಸೊ ಏನು ಬೇಸಿಕ್ ಬಫರ್ ಏನ್ ಮಾಡುತ್ತೆ ಹೇಳಿ? ಇವನ್ ದೋ ಯು ಹ್ಯಾವ್ ಆಡೆಡ್ ಆಸಿಡ್ ಆರ್ ಬೇಸ್, ಇಟ್ ರೆಸಿಸ್ಟ್ ಇಟ್ಸ್ ಚೇಂಜ್ ಇನ್ pH ಅನ್ನ ಚೇಂಜ್ ಮಾಡ್ಲಿಕ್ಕೆ ಕೊಡಲ್ಲ. ಓಕೆ, pH ಚೇಂಜ್ ಆಗೋದನ್ನ ರೆಸಿಸ್ಟ್ ಮಾಡುತ್ತೆ. ಸೊ ಬೇಸಿಕ್ ಬಫರ್ ಗೆ ಎಕ್ಸಾಂಪಲ್ ಆಯ್ತು. ಆಮೇಲೆ ಅಸಿಡಿಕ್ ಬಫರ್ ಅಂದ್ರೆ ಕಾಂಪೋಸಿಷನ್ ಏನಿರ್ಬೇಕು ಅಥವಾ ಯಾವ ರೀತಿ ಕಾಂಬಿನೇಷನ್ ಇರ್ಬೇಕು ಅಂತ ನೋಡಿ. ಅಸಿಡಿಕ್ ಬಫರ್, it is a solution of weak acid and salt with a strong base. For example, CH3COOH and CH3COONA. So CH3COOH ಅಂದ್ರೆ ಯಾವುದು? ಇಟ್ ಈಸ್ ಅ ವೀಕ್ ಆಸಿಡ್. ಅಂದ್ರೆ ವೀಕ್ ಆಸಿಡ್ ಅಂದ್ರೆ ಪಾರ್ಷಿಯಲ್ ಅಯೋನೈಸೇಷನ್ ಆಗುತ್ತೆ ಅಥವಾ ಪಾರ್ಷಿಯಲ್ ಡಿಸೋಸಿಯೇಷನ್ ಆಗುತ್ತೆ, ಕಂಪ್ಲೀಟ್ ಆಗಿ ಡಿಸೋಸಿಯೇಟ್ ಆಗಲ್ಲ ಅಲ್ವಾ? ಸೊ CH3CON ಅಂದ್ರೆ ಇಲ್ಲಿ ನೋಡಿ, ಕಾಮನ್ ಅಯಾನ್ ಇದೆ, CH3COO- ಅನ್ನೋದು ಈ ಎರಡು ಸೊಲ್ಯೂಷನ್, ಈ ಎರಡು ಏನು ಇಲೆಕ್ಟ್ರೋಲೈಟ್ ಅಲ್ಲಿ ಕಾಮನ್ ಇದೆ ನೋಡಿ. ಸೊ ಇದು ಇಲ್ಲಿ ಸಾಲ್ಟ್ ಯಾವ ರೀತಿ ಇದೆ? ಇಟ್ ಈಸ್ ಅ ಸಾಲ್ಟ್ ಮೇಡ್ ಅಪ್ ಆಫ್ ಸ್ಟ್ರಾಂಗ್ ಬೇಸ್. ಸ್ಟ್ರಾಂಗ್ ಬೇಸ್ ಈಗ ನೋಡಿ, CH3COO ಹೇಗ್ ಬರುತ್ತೆ? ಇಟ್ ಈಸ್ ಫಾರ್ಮ್ಡ್ ಬೈ weak acid CH3COOH. It is a weak acid plus a strong base. What is it? NaOH. It is a strong base. ಅಲ್ವಾ? ಸೊ ಈ ರೀತಿ ಆದಾಗ ನಿಮ್ಗೆ CH3COONA ಅನ್ನೋ ಒಂದು ಸಾಲ್ಟ್ ಬರುತ್ತೆ. ಇಟ್ ಈಸ್ ದ ಸಾಲ್ಟ್ ಮೇಡ್ ಅಪ್ ಆಫ್ ವೀಕ್ ಆಸಿಡ್ ಅಂಡ್ ಸ್ಟ್ರಾಂಗ್ ಬೇಸ್. ಓಕೆ, ಇಟ್ ಈಸ್ ದ ಅಸಿಡಿಕ್ ಬಫರ್. ಎಕ್ಸಾಂಪಲ್ ಕೊಟ್ಟಿದ್ದೇವೆ. ಓಕೆ, Henderson equation for pH of buffer solution. Acidic buffer ಗೆ pH ಅನ್ನ ಯಾವ ರೀತಿ ಬರಿತೀವಿ? pH for acidic buffer is equal to pKa. Ka ಅಂದ್ರೆ ಯಾವುದು?
ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಆಸಿಡ್. ಓಕೆ, pKa ಅಂದ್ರೆ ಯಾವ ರೀತಿ ಬರಿತೀವಿ? It is equal to negative logarithm of Ka. So negative log of Ka ಅಂದ್ರೆ pKa ಸಿಗುತ್ತೆ. ಓಕೆ, ಇಂಟು ಇಲ್ಲಿ ನೋಡಿ pH is equal to pKa plus log of concentration of salt to the concentration of acid. So Henderson equation important ಇದೆ. ಸೊ ಇದನ್ನ ನೀವು ಬಳಸಬೇಕಾಗತ್ತೆ ಕ್ವಶನ್ ಅನ್ನ ಸಾಲ್ವ್ ಮಾಡ್ಬೇಕಿದ್ರೆ, ಆಯ್ತಾ? ಸೊ ಇದನ್ನ ನೋಟ್ ಮಾಡಿ ಇಟ್ಕೊಳ್ಳಿ. POH ಫಾರ್ ಬೇಸಿಕ್ ಬಫರಿಗೆ POH ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಪವರ್ ಆಫ್ OH ಮೈನಸ್ ಅಯಾನ್ ಕಾನ್ಸಂಟ್ರೇಷನ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು? ಇಟ್ ಈಸ್ ಈಕ್ವಲ್ ಟು pKa ಪ್ಲಸ್ ಲಾಗ್ ಆಫ್ ಕಾನ್ಸಂಟ್ರೇಷನ್ ಆಫ್ ದ ಸಾಲ್ಟ್ ಟು ದ ಕಾನ್ಸಂಟ್ರೇಷನ್ ಆಫ್ ಬೇಸ್. ಕರೆಕ್ಟಾ? ಸೊ pKa ಅಂದ್ರೆ ಏನು? ಇಟ್ ಈಸ್ ಈಕ್ವಲ್ ಟು ನೆಗೆಟಿವ್ ಲಾಗ್ ಆಫ್ pKa is equal to negative log of Ka ಅಂತ ಹೇಳ್ತೇವೆ. ಓಕೆ, so this is the Anderson equation. Next, for buffer solution, acid buffer ಗೆ example ನೋಡಿ. It is a weak acid and salt containing ion of strong base ಅಲ್ವಾ? ಇದು ನೋಡಿ. ಸೊ H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಿ ಆಗಿದ್ರೆ, ಇಟ್ ಈಸ್ ದ ಮಾಡಿಫಿಕೇಶನ್ ಆಫ್ ಹೆಂಡರ್ಸನ್ ಇಕ್ವೇಶನ್ ಓನ್ಲಿ. ಅದನ್ನೇ ಮಾಡಿಫೈ ಮಾಡಿದ್ರೆ ಸಿಗತ್ತೆ ನಿಮ್ಗೆ. ಓಕೆ, ಇದು ನೋಡಿ ಈ ರೀತಿ ಬರಿಬಹುದು. H ಪ್ಲಸ್ ಇಸ್ ಈಕ್ವಲ್ ಟು Ka ಇಂಟು ಆಸಿಡ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ಆಸಿಡ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ಸಾಲ್ಟ್ ಆರ್ pH ಅನ್ನ ಈ ರೀತಿ ಬರಿತೇವೆ. ಜಸ್ಟ್ ನೋಡಿದ್ವಲ್ಲ, pKa ಪ್ಲಸ್ ಲಾಗ್ ಆಫ್ concentration of salt to the concentration of acid. For basic buffer example ನೋಡಿ, ಇದು OH minus ion concentration is equal to Kb into concentration of acid divided by concentration of salt. ನೋಡಿ ಇಲ್ಲಿ POH ಅಂದ್ರೆ not pKa, it is pKb ಅಂತ ಕರೆಕ್ಷನ್ ಮಾಡ್ಕೊಳ್ಳಿ, ಆಯ್ತಾ? ಫಾರ್ ಬೇಸಿಕ್ ಬಫರ್ ಇಟ್ ಶುಡ್ ಬಿ pKb. ಓಕೆ, ಸೊ POH ಅನ್ನ ಈ ರೀತಿ ಬರಿತೀವಿ ನೋಡಿ. ಸೊ ಜಸ್ಟ್ ಟೇಕ್ ದ ಸ್ಕ್ರೀನ್ ಶಾಟ್ ಆಫ್ ದಿಸ್ ಸ್ಕ್ರೀನ್. ಓಕೆ, next comes in an important concept, that is solubility product, KSP ಅಂತ ಕರಿತೇವೆ. ಓಕೆ, solubility product. ಇಲ್ಲಿ ನೋಡಿ, the equilibrium constant that represents the equilibrium between the undissolved salt that is solute and its ion in a saturated solution is called as solubility constant ಅಂತ ಕರಿತೀವಿ. ಓಕೆ, ಈಗ ನೋಡಿ ಏನ್ ಮಾಡ್ತೀರಿ ನೀವು, ಒಂದ್ ಬೀಕರ್ ಅಲ್ಲಿ ಏನಿದೆ, ವಾಟರ್ ಇದೆ ಅಂತ ಇಟ್ಕೊಳ್ಳಿ. H2O is there in the beaker. So temperature you kept constant, you are adding salt. Okay, you are adding salt to it. Okay, so ನೀವು ಸಾಲ್ಟ್ ಅನ್ನ ಈ ಬೀಕರಿಗೆ ಆಡ್ ಮಾಡ್ತಾ ಬರ್ಬೇಕು. ಬೀಕರ್ ಕಂಟೈನಿಂಗ್ ವಾಟರ್. ಇಫ್ ಯು ಗೋ ಆನ್ ಆಡಿಂಗ್ ಸಾಲ್ಟ್, ಸೊ ಒಂದು ಪರ್ಟಿಕ್ಯುಲರ್ ಸ್ಟೇಜ್ ರೀಚ್ ಆಗುತ್ತೆ. ಆ ಸ್ಟೇಜ್ ಅಲ್ಲಿ ಏನಾಗುತ್ತೆ ಹೇಳಿ, ಮತ್ತೆ ನೀವು ಸಾಲ್ಟ್ ಹಾಕಿದ್ರೆ ಡಿಸಾಲ್ವ್ ಆಗಲ್ಲ ವಾಟರ್ ಅಲ್ಲಿ. No more salt can be dissolved in that water. So such stage is called as saturation stage ಅಂತ ಕರಿತೀವಿ. ಸೊಲ್ಯೂಷನ್ ಅನ್ನ ನಾವೇನಂತ ಕರಿತೀವಿ ಕೇಳಿದ್ರೆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಓಕೆ, ಸಾಲ್ಟ್ ಡಿಸಾಲ್ವ್ ಇನ್ ವಾಟರ್, ರೈಟ್? ಸಾಲ್ಟ್ ವಾಟರ್ ಅಲ್ಲಿ ಡಿಸಾಲ್ವ್ ಆಗತ್ತೆ, ಕರಗತ್ತೆ. ಸಕ್ಕರೆ ಇದು ಉಪ್ಪು ನೀರಲ್ಲಿ ಕರಗತ್ತೆ. ನೀವೇನ್ ಮಾಡ್ಬೇಕು, ಒಂದು ಬೀಕರ್ ಅಲ್ಲಿ ನೀರ್ ತಕೋಬೇಕು, ಅದಕ್ಕೆ ನೀವು ಉಪ್ಪನ್ನ ಹಾಕ್ತಾ ಹೋಗ್ಬೇಕು. ಎಲ್ಲವರೆಗೆ ಹಾಕ್ಬೇಕು ಅಂದ್ರೆ ಒಂದು ಪರ್ಟಿಕ್ಯುಲರ್ ಸ್ಟೇಜ್ ರೀಚ್ ಆಗುವವರೆಗೆ ಹಾಕ್ಬೇಕು. ಯಾವ್ದು ಆ ಪರ್ಟಿಕ್ಯುಲರ್ ಸ್ಟೇಜು? ಆ ಸ್ಟೇಜ್ ಅಲ್ಲಿ ನಿಮ್ಗೆ ಮತ್ತೆ ಸಾಲ್ಟ್ ಆಡ್ ಮಾಡಿದ್ರೆ ಡಿಸಾಲ್ವ್ ಆಗ್ಬಾರ್ದು. ಓಕೆ, ಮ್ಯಾಕ್ಸಿಮಮ್ ಸಾಲ್ಟ್ ಅದ್ರಲ್ಲಿ ಡಿಸಾಲ್ವ್ ಆಗಿರ್ಬೇಕು. ಸೊ ಟೆಂಪರೇಚರ್ ಅನ್ನ ಕಾನ್ಸ್ಟೆಂಟ್ ಇಡ್ಬೇಕು. ನೀವು ಸೊಲ್ಯೂಷನ್ ಅನ್ನ ಹೀಟ್ ಮಾಡೋದಾಗ್ಲಿ ಅಥವಾ ಕೂಲ್ ಮಾಡೋದಾಗ್ಲಿ ಮಾಡಬಾರ್ದು. ಯು ಹ್ಯಾವ್ ಟು ಕೀಪ್ ದ ಟೆಂಪರೇಚರ್ ಕಾನ್ಸ್ಟೆಂಟ್. ಸೊ ಒಂದು ಸ್ಟೇಜ್ ರೀಚ್ ಆಗತ್ತೆ, ಆ ಸ್ಟೇಜ್ ಅಲ್ಲಿ ನೀವು ಮತ್ತೆ ಸಾಲ್ಟ್ ಅನ್ನ ಆಡ್ ಮಾಡಿದ್ರೆ
ಡಿಸಾಲ್ವ್ ಆಗಲ್ಲ. ವಾಟರ್ ಅಲ್ಲಿ ಮ್ಯಾಕ್ಸಿಮಮ್ ಸಾಲ್ಟ್ ಆಲ್ರೆಡಿ ಡಿಸಾಲ್ವ್ ಆಗಿರುತ್ತೆ. ನೋ ಮೋರ್ ಸಾಲ್ಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಅಥವಾ ಫರ್ದರ್ ಡಿಸಾಲ್ವೇಷನ್ ಆಫ್ ಸಾಲ್ಟ್ ಈಸ್ ನಾಟ್ ಪಾಸಿಬಲ್. ಸಚ್ ಸೊಲ್ಯೂಷನ್ ಈಸ್ ಕಾಲ್ಡ್ ಆಸ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಸ್ಯಾಚುರೇಟೆಡ್ ಸ್ಟೇಟ್ ರೀಚ್ ಆಯ್ತು ಅಂತ. ಓಕೆ, ಸೊ ನೀವು ಮತ್ತು ಸಾಲ್ಟ್ ಅನ್ನ ಬೀಕರಿಗೆ ಆಡ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಸಾಲ್ಟ್ ಏನಾಗಲ್ಲ, ಡಿಸಾಲ್ವ್ ಆಗಲ್ಲ. ಸೊ ಸಾಲ್ಟ್ ಏನಿರುತ್ತೆ ಕೆಳಗಡೆ ಸೆಟಲ್ ಆಗತ್ತೆ. ಓಕೆ, ಪ್ರೆಸಿಪಿಟೇಟ್ ಆಗತ್ತೆ, ಸಾಲ್ಟ್ ಡಿಸಾಲ್ವ್ ಆಗಲ್ಲ. ಸೊ ಅಂತಹ ಸೊಲ್ಯೂಷನ್ ಅನ್ನ ನಾವ್ ಏನಂತ ಕರಿತೀವಿ? ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಓಕೆ, ಸ್ಯಾಚುರೇಟೆಡ್ ಸೊಲ್ಯೂಷನ್ ನ ನೆಕ್ಸ್ಟ್ ಲೆವೆಲ್ ಅದು. ಓಕೆ, ಸ್ಯಾಚುರೇಟ್ ಆಗಿಲ್ಲ ಸೊಲ್ಯೂಷನ್, ಬಿಫೋರ್ ದ ಸ್ಯಾಚುರೇಷನ್ ಸ್ಟೇಜ್ ಅನ್ನ ನಾವೇನಂತ ಕರಿತೀವಿ? ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಅಂದ್ರೆ ನೀವು ಮತ್ತು ಸಾಲ್ಟ್ ಅನ್ನ ಆಡ್ ಮಾಡಿದ್ರು ಕೂಡ ಏನು ಆ ವಾಟರ್ ಡಿಸಾಲ್ವ್ ಮಾಡುತ್ತೆ. ಇಫ್ ಯು ಆಡ್ ಫರ್ದರ್ ಸಾಲ್ಯೂಟ್, ಸಾಲ್ಟ್ ಅಂದ್ರೆ ಸಾಲ್ಯೂಟ್ ಅಲ್ವಾ, ವಾಟರ್ ಅಂದ್ರೆ ಇಲ್ಲಿ ಸಾಲ್ವೆಂಟ್. If you add further solute, solvent can dissolve the solute in it. Such solution is called as unsaturated solution. So idu basic ide. Okay, solubility helbekadre these are all the basic concepts. Okay, ಈಗ ನೋಡಿ, ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅಂದ್ರೆ ಏನು? ಇದು ಕೂಡ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ತರನೇ. ಈ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅನ್ನ ನಾವು ಎಲ್ಲಿ ಯೂಸ್ ಮಾಡ್ತೇವೆ? ಇಟ್ ರಿಪ್ರೆಸೆಂಟ್ಸ್ ದ ಇಕ್ವಿಲಿಬ್ರಿಯಂ ಬಿಟ್ವೀನ್ ದ ಅನ್ಡಿಸಾಲ್ವ್ಡ್ ಸಾಲ್ಟ್ ಅಂದ್ರೆ ಸಾಲ್ಯೂಟ್ ಅಂಡ್ ಇಟ್ಸ್ ಅಯಾನ್ಸ್ ಇನ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಈಸ್ ಕಾಲ್ಡ್ ಆಸ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅಂತ ಹೇಳ್ತೇವೆ. ಓಕೆ, ಅನ್ಡಿಸಾಲ್ವ್ಡ್ ಸಾಲ್ಟ್ ಅಂದ್ರೆ ಸೂಪರ್ ಸ್ಯಾಚುರೇಟೆಡ್ ಕಂಡೀಷನ್ ಅಲ್ಲಿ ಸಾಲ್ಟ್ ಕೆಳಗಡೆ ಸೆಟಲ್ ಆಗಿರುತ್ತೆ ಅಲ್ವಾ, ಅದು. ಓಕೆ, ಸೊ ಇಟ್ ಈಸ್ ದ ಇಕ್ವಿಲಿಬ್ರಿಯಂ ಎಸ್ಟಾಬ್ಲಿಷ್ಡ್ ಬಿಟ್ವೀನ್ ದ ಅನ್ಡಿಸಾಲ್ವ್ಡ್ ಸಾಲ್ಟ್ ಅಂಡ್ ಇಟ್ಸ್ ಅಯಾನ್ಸ್ ಇನ್ ಸ್ಯಾಚುರೇಟೆಡ್ ಸೊಲ್ಯೂಷನ್. ಅಂತಹ ಸಮಯದಲ್ಲಿ ಇಕ್ವಿಲಿಬ್ರಿಯಂ ಎಸ್ಟಾಬ್ಲಿಷ್ ಆದಾಗ ನಾವು ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅನ್ನ ಏನಂತ ಕರಿತೀವಿ? ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅಂತ ಕರಿತೀವಿ. KSP ಅಂತ ಕರಿತೀವಿ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅನ್ನ. ಅಂದ್ರೆ it is also equilibrium constant. Where do we consider? We consider in this particular case solute ಮತ್ತೆ ಸಾಲ್ವೆಂಟಿನ ಸಾಲ್ಯೂಟ್ ಅನ್ನ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಮಾಡಿದಾಗ ತಗೊಳ್ತೀವಿ. ಸೊ ಇಲ್ಲಿ ನೋಡಿ, ಇಟ್ ಈಸ್ ಅ ಸಾಲ್ಯೂಟ್. AXBY ಅನ್ನೋ ಒಂದು ಸಾಲ್ಯೂಟ್ ಇದೆ. ಇಟ್ ಈಸ್ ಅ ಸಾಲ್ಯೂಟ್. ಓಕೆ, ಸೊ ಇದನ್ನ ವಾಟರಿಗೆ ಹಾಕಿದಾಗ ಅಥವಾ ನೀರಿಗೆ ಹಾಕಿದಾಗ ಯಾವ ರೀತಿ ಅಯೋನೈಸೇಷನ್ ಆಗುತ್ತೆ? ಈಗ ನೋಡಿ, ಫಾರ್ ಎಕ್ಸಾಂಪಲ್ NaCl ಇದೆ ಅಲ್ವಾ, NaCl ಇಸ್ ಅ ಸಾಲ್ಯೂಟ್. ಸೊ ಇದನ್ನ ವಾಟರಿಗೆ ಹಾಕಿದಾಗ ಅಲ್ವಾ, ಅಕ್ವಾ ವಾಟರಿಗೆ ಹಾಕಿದಾಗ ಯಾವ ರೀತಿ ಅಯೋನೈಸೇಷನ್ ಆಗುತ್ತೆ? ವಾಟರಿಗೆ ಹಾಕಿದಾಗ ಯಾವ ರೀತಿ ಅಯೋನೈಸೇಷನ್ ಆಗುತ್ತೆ? Na ಪ್ಲಸ್ Cl ಮೈನಸ್ ಅಂತ ಆಗತ್ತೆ ಅಲ್ವಾ. ಅದೇ ರೀತಿ ನಾವು AXBY ಟೈಪಿನ ಒಂದು ಸಾಲ್ಯೂಟ್ ಅನ್ನ ತಕೊಂಡಿದೀವಿ, ವಾಟರಿಗೆ ಆಡ್ ಮಾಡಿದೀವಿ. ಆಗ ಅದು ಯಾವ ರೀತಿ ಅಯೋನೈಸ್ ಆಗತ್ತೆ? X ಟೈಮ್ಸ್ A ಟು ದ ಪವರ್ Y ಪ್ಲಸ್ Y ಟೈಮ್ಸ್ V ಟು ದ ಪವರ್ X ಮೈನಸ್. ಅಂದ್ರೆ Y ಪ್ಲಸ್ ಮತ್ತೆ X ಮೈನಸ್ ಅನ್ನೋದು ಚಾರ್ಜ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನಾನು ಇದನ್ನ ನಿಮ್ಗೆ ಈಸಿ ಆಗ್ಲಿ ಅಂತ ಒಂದು ಎಕ್ಸಾಂಪಲ್ ಅನ್ನ ಹೇಳ್ತೇನೆ, ಆಯ್ತಾ? ಯಾವುದು? ಒಂದು ಸಿಂಪಲ್ ಕ್ಯಾಲ್ಸಿಯಂ ಕ್ಲೋರೈಡ್ ತಕೊಳ್ಳಿ, CaCl2 ತಕೊಳ್ಳಿ. ಓಕೆ, ಹೇಗೆ ಇದು ಅಯೋನೈಸ್ ಆಗುತ್ತೆ? ಹೌ ಇಟ್ ಈಸ್ ಅಯೋನೈಸ್ಡ್ ಇನ್ ವಾಟರ್? ಓಕೆ, ವಾಟರಿಗೆ ಹಾಕಿದಾಗ ಯಾವ ರೀತಿ ಅಯೋನೈಸೇಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು? ಕ್ಯಾಲ್ಸಿಯಂ ಕ್ಲೋರೈಡ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇಂಟು Ca2 ಪ್ಲಸ್. ಸೊ ವ್ಯಾಲೆನ್ಸಿ ಕ್ಯಾಲ್ಸಿಯಂ ಎಷ್ಟಿರುತ್ತೆ? +2 ಇರುತ್ತೆ. ಸೊ 2 ಕ್ಲೋರಿನ್ ಇರುತ್ತೆ ಅಲ್ವಾ. ಸೊ ಬ್ಯಾಲೆನ್ಸ್ ಮಾಡ್ಲಿಕ್ಕೆ 2Cl ಮೈನಸ್ ಅಂತ ಬರಿತೀವಿ, ಕ್ಲೋರೈಡ್ ಅಯಾನ್ ಬರುತ್ತೆ. ಸೊ ಇಲ್ಲಿ ನೋಡಿ, ಸೊ ಈ ರೀತಿ ಬರ್ದ್ವಿ ಅಲ್ವಾ. ಸೊ ಇಲ್ಲಿ ನೋಡಿ, ಸ್ಟೋಯಿಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ ಇಲ್ಲಿ 1 ಇದೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನೋಡಿ, Ca ಕೆಳಗಡೆ 1 ಅಂತ ಇಟ್ಕೋಬೇಕು ನೀವು. ಸೊ ಇಲ್ಲಿ X ಯಾವುದು? ಇಲ್ಲಿ X equal to 1. ದಿಸ್ ರಿಪ್ರೆಸೆಂಟ್ಸ್ X, ದಿಸ್ ರಿಪ್ರೆಸೆಂಟ್ಸ್ Y ಅಲ್ವಾ. ಜನರಲ್ ಇಕ್ವೇಶನ್ ಅನ್ನ ನೋಡಿ ಇಲ್ಲಿ.
ಜನರಲ್ ಸಾಲ್ಯೂಟ್ ಅನ್ನ ತಕೊಂಡಾಗ ಎಕ್ಸ್ ಅಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಕ್ಯಾಲ್ಸಿಯಂ ಕ್ಲೋರೈಡ್ ಎಕ್ಸಾಂಪಲ್ ಅನ್ನ ತಕೊಳ್ಳಿ. ಇಲ್ಲಿ ಎಕ್ಸ್ ಅಂದ್ರೆ 1 ಇದೆ, ವೈ ಅಂದ್ರೆ 2 ಇದೆ. ಓಕೆ, ಸೊ ಇಲ್ಲಿ ಕ್ಯಾಲ್ಸಿಯಂ ಕ್ಲೋರೈಡ್ ಅಯೋನೈಸೇಷನ್ ಅನ್ನ ಯಾವ ರೀತಿ ಬರಿಬಹುದು ಹಾಗಿದ್ರೆ? 1 ಇಂಟು Ca2+, 1 ಅಂದ್ರೆ ಎಕ್ಸ್ ಅಲ್ವಾ, ವೈ ಅಂದ್ರೆ ಇಲ್ಲಿ 2 ಇದೆ, ಪ್ಲಸ್ ವೈ ಇಂಟು ಅಂದ್ರೆ 2 ಇಂಟು Cl-. Cl- ಅಂದ್ರೆ 1 ಮೈನಸ್ ಅಂದ್ರೆ ಯಾವುದು? ಇಲ್ಲಿ ಎಕ್ಸ್ ಇದನ್ನ ತಗೋಬೇಕು ಅಲ್ವಾ. ವಿ ಹ್ಯಾವ್ ಟೇಕನ್ 1 ಮೈನಸ್ ಅಂಡ್ 2 ಪ್ಲಸ್. ಇಲ್ಲಿ 2 ಅನ್ನೋದು y ಅಲ್ವಾ, ಸೊ y ಟು ದ ಪವರ್ 2 ಅಂತ ಬರಿಬೇಕು, ಅಲ್ಲ y ಪ್ಲಸ್ ಅಂತ ಬರಿಬೇಕು. ಈ ರೀತಿ ಜನರಲ್ ಇಕ್ವೇಶನ್ ಅನ್ನ ಬರಿಬೇಕು, ಆಯ್ತಾ. ಸೊ ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದು ಈ ರೀತಿ ಅಯೋನೈಸ್ ಮಾಡಬಹುದು ಅಲ್ವಾ. ದಿಸ್ 2 ರೆಪ್ರೆಸೆಂಟ್ಸ್ y, ದಿಸ್ 1 ರೆಪ್ರೆಸೆಂಟ್ಸ್ x, ದಿಸ್ ರೆಪ್ರೆಸೆಂಟ್ಸ್ x, ದಿಸ್ ರೆಪ್ರೆಸೆಂಟ್ y ಅಲ್ವಾ. ಇಲ್ಲಿ ನೋಡಿ, ದಿಸ್ ಈಸ್ x, ದಿಸ್ ಈಸ್ y. ಸೊ ಇದನ್ನೇ ಇಲ್ಲಿ ಅಪ್ಲೈ ಮಾಡಿದ್ರೆ ನಿಮ್ಗೆ ಈ ರೀತಿ ಬರೀತೀರಿ ಅಲ್ವಾ. So this is the general equation. Okay, when salt is dissolved in water or when any solute is dissolved in water, it ionizes like this. This is general formula. So equilibrium constant for this particular reaction, equilibrium constant anna yav riti baribodu? Equilibrium constant anna ನಾವು, it is a ratio of molar product, ಇದು concentration of product divided by concentration of reactant ಅಂತ ಬರೀತೀವಿ ಅಲ್ವಾ. equilibrium constant ಅನ್ನ ಅದೇ ರೀತಿ KSP ಬರೆದ್ರೆ it is the molar concentration of product. ಇಲ್ಲಿ molar concentration of reactant ಅಂದ್ರೆ concentration of this AXBY ಅನ್ನ ನೆಗ್ಲೆಕ್ಟ್ ಮಾಡಬಹುದು. ವಿ ಕ್ಯಾನ್ ನೆಗ್ಲೆಕ್ಟ್ ದ ಕಾನ್ಸಂಟ್ರೇಷನ್ ಆಫ್ AXBY ಅಂತ ಹೇಳ್ತೇವೆ. ಓಕೆ, ಸೊ KSP ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅನ್ನ ಈ ರೀತಿ ಬರಿತೀವಿ. ಓಕೆ, ಇದನ್ನ ನೋಡಿ ಸಿಂಪ್ಲಿಫೈ ಮಾಡಿದ್ರೆ XS ಇಂಟು XS ಟು ದ ಪವರ್ X, YS ಟು ದ ಪವರ್ Y. ಸೊ ಇದನ್ನೇ ನೀವು ಲಾಸ್ ಆಫ್ ಇಂಡೆಕ್ಸ್ ಅನ್ನ ಬಳಸಿದ್ರೆ, ಲಾ ಆಫ್ ಇಂಡೈಸಸ್ ಅನ್ನ ಬಳಸಿದ್ರೆ X ಟು ದ ಪವರ್ X ಇಂಟು Y ಟು ದ ಪವರ್ X ಇಂಟು S ಇಂಟು X ಪ್ಲಸ್ Y. XS ಅಂದ್ರೆ ಏನು ಇಲ್ಲಿ? ವಾಟ್ ಈಸ್ S? S ಸ್ಟ್ಯಾಂಡ್ಸ್ ಫಾರ್ ಮೋಲಾರ್ ಸಾಲ್ಯುಬಿಲಿಟಿ. ಸಾಲ್ಯುಬಿಲಿಟಿಯನ್ನ ಹೇಳುತ್ತೆ. S ರೆಫರ್ಸ್ ಟು ಸಾಲ್ಯುಬಿಲಿಟಿ. ಓಕೆ, ಇಲ್ಲಿ ನೋಡಿ, ಇಫ್ ಅಯಾನಿಕ್ ಪ್ರಾಡಕ್ಟ್ is less than KSP, salt remain in dissolved condition. Okay, salt remain dissolved. Suppose ionic product is greater than solubility product, salt will be precipitated ಅಂದ್ರೆ super saturated solution condition ಆಗುತ್ತೆ. super saturated solution. ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಫ್ ಅಯಾನಿಕ್ ಪ್ರಾಡಕ್ಟ್ ಈಸ್ ಲೆಸ್ ದನ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್, ಸಾಲ್ಟ್ ರಿಮೇನ್ ಡಿಸಾಲ್ವ್. ಓಕೆ, ಅಂದ್ರೆ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇಫ್ ಅಯಾನಿಕ್ ಪ್ರಾಡಕ್ಟ್ ಈಕ್ವಲ್ ಟು ಸಾಲ್ಯುಬಿಲಿಟಿ ಪ್ರಾಡಕ್ಟ್, ದೆನ್ ಸೊಲ್ಯೂಷನ್ ವಿಲ್ ಬಿ ಸ್ಯಾಚುರೇಟೆಡ್ ಅಂತ ಹೇಳ್ತೇವೆ. ಓಕೆ, ಸೊ ರಿಲೇಶನ್ಶಿಪ್ ಬಿಟ್ವೀನ್ ಸಾಲ್ಯುಬಿಲಿಟಿ ಅಂಡ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅನ್ನ ನಾವು ಈಗ ಜಸ್ಟ್ ನೋಡಿದ್ವಿ. KSP is equal to X to the power X, Y to the power Y into S to the power X plus Y ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನ ನೀವು ನೆನ್ಪಿಟ್ಕೋಬೇಕು. ಓಕೆ, ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಫಾರ್ ಬೈನರಿ ಸಾಲ್ಟ್ಸ್ ಅಂದ್ರೆ ನೋಡಿ, ಎಕ್ಸಾಂಪಲ್ ನೋಡಿ ಇಲ್ಲಿ AgCl, AgBr, AgI ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅನ್ನ ನೀವು S² ಅಂತ ತಕೋಬಹುದು ಅಲ್ವಾ. ಇಲ್ಲಿ X ಅಂದ್ರೆ 1, Y ಅಂದ್ರೂ 1 ಅಲ್ವಾ. ಇಲ್ಲಿ ನೋಡಿ, X ಅಂದ್ರೂ 1, Y ಅಂದ್ರೂ 1. ಓಕೆ, ಸೊ ಇಲ್ಲಿ ನೋಡಿ S ಟು ದ ಪವರ್ 1 ಪ್ಲಸ್ 1 ಅಂದ್ರೆ 2 ಆಗತ್ತೆ. X ಅಂದ್ರೆ 1 ಆಗತ್ತೆ. 1 1. ಇದು ನೋಡಿ, ಫಾರ್ ಎಕ್ಸಾಂಪಲ್
ಇಲ್ಲಿ ಎಜಿಸಿ ಅಲ್ಲಿಗೆ ಎಕ್ಸ್ ಕೂಡ ಒಂದು ವೈ ಕೂಡ ಒಂದು. ಸೊ ಕೆ ಎಸ್ ಪಿ ಏನಾಗುತ್ತೆ ಹಾಗಿದ್ರೆ, ಕೆ ಎಸ್ ಪಿ ಎಕ್ಸ್ ಟು ದ ಪವರ್ ಒನ್. ಇಲ್ಲಿ ನೋಡಿ ಎಕ್ಸ್ ಈಕ್ವಲ್ ಟು ಒನ್, ವೈ ಈಕ್ವಲ್ ಟು ಒನ್ ಅಲ್ವಾ. ಸೊ ಕೆ ಎಸ್ ಪಿ ಕ್ಯಾನ್ ಬಿ ರಿಟರ್ನ್ ಆಸ್ ಒನ್ ಟು ದ ಪವರ್ ಒನ್ and 1 to the power 1 into s to the power 1 plus 1 ಅಂತ ಆಗತ್ತೆ. ಸೊ ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ s to the power 2 ಅಂತ ಬರೀಬಹುದು ಅಲ್ವಾ, ಫಾರ್ ಬೈನರಿ ಸಾರ್ಟ್ಸ್. ಅದೇ ರೀತಿ ಫಾರ್ ಟರ್ನರಿ ಸಾರ್ಟ್ಸ್ ಯಾವ ರೀತಿ ಬರೀಬಹುದು, ಪಿ ಬಿ ಐ ಟು ಲೈಟ್ ಡಯೋಡೈಡ್ ಅಂತ ಒಂದು ಎಕ್ಸಾಂಪಲ್ ಬರುತ್ತೆ ನೋಡಿ. ಕೆ ಎಸ್ ಪಿ ಯಾವ ರೀತಿ ಬರೀಬಹುದು ಇದಕ್ಕೆ, ಇಲ್ಲಿ ನೋಡಿ. ಸೊ ಇದಕ್ಕೆ ಇಲ್ಲಿ ನೋಡಿ ಎಕ್ಸ್ ಈಕ್ವಲ್ ಟು, ಇಲ್ಲಿ ಎಕ್ಸ್ ಈಕ್ವಲ್ ಟು ಒನ್ ಇರುತ್ತೆ, ವೈ ಈಕ್ವಲ್ ಟು ಟೂ ಇರುತ್ತೆ ಅಲ್ವಾ. ಎಕ್ಸ್ ಈಕ್ವಲ್ ಟು ಒನ್ ಇರುತ್ತೆ, ವೈ ಈಕ್ವಲ್ ಟು ಟೂ ಇರುತ್ತೆ. ಇಲ್ಲಿ ಕೆಳಗಡೆ ಏನು ಬರ್ದಿಲ್ಲ ಅಂದ್ರೆ ಒನ್ ಅಂತ ಅರ್ಥ. ಓಕೆ, ಸೊ ಇದನ್ನ ನಾವು ಯಾವ ರೀತಿ ಬರೀತೇವೆ ಈಗ, ಕೆ ಎಸ್ ಪಿ ಕ್ಯಾನ್ ಬಿ ರಿಟರ್ನ್ ಆಸ್, ಇಲ್ಲಿ ನೋಡಿ ಎಕ್ಸ್ ಟು ದ ಪವರ್ ಒನ್, ಇಲ್ಲಿ ಎಕ್ಸ್ ಈಕ್ವಲ್ ಟು ಒನ್ ಇರುತ್ತೆ, ವೈ ಈಕ್ವಲ್ ಟು ಟೂ ಇರುತ್ತೆ ಅಲ್ವಾ. ಸೊ ಎಕ್ಸ್ ಟು ದ ಪವರ್ ಒನ್ ಅಂದ್ರೆ ಎಕ್ಸ್ ಟು ದ ಪವರ್ ಎಕ್ಸ್ ಅಂದ್ರೆ ಒನ್ ಟು ದ ಪವರ್ ಒನ್, ವೈ ಟು ದ ಪವರ್ ವೈ ಅಂದ್ರೆ ಟೂ ಟು ದ ಪವರ್ ಟೂ ಆಗತ್ತೆ. ಎಸ್ ಟು ದ ಪವರ್ ಏನಿರುತ್ತೆ ಎಕ್ಸ್ ಪ್ಲಸ್ ವೈ ಅಂದ್ರೆ ಎಸ್ ಟು ದ ಪವರ್ ಒನ್ ಪ್ಲಸ್ ಟೂ ಆಗತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 4 ಇಂಟು ಎಸ್ ಕ್ಯೂಬ್ ಅಂತ ಬರುತ್ತೆ. ಓಕೆ, ಸೊ ಇದು ನೆನ್ಪಿಟ್ಕೋಬೇಕು, ಇದ್ರ ಮೇಲೆ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತೇವೆ. ಸೊ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ನೋಡಿ, ಇಲ್ಲಿ ಎ ಎಕ್ಸ್ ಜನರಲ್ ಆಗಿ ನಾವು ಎ ಎಕ್ಸ್ ಬಿ ವೈ ಟೈಪ್ ಸಾಲ್ಟ್ ಗೆ ಯಾವ ರೀತಿ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅನ್ನ ಬರಿತೇವೆ. ಎ ಎಕ್ಸ್ ಬಿ ವೈ ಟೈಪ್ ಸಾಲ್ಯುಬಿಲಿಟಿಗೆ ಸಾಲ್ಯುಬಿಲಿಟಿ ಎಸ್ ಇರುತ್ತೆ. ಸೊ ಹೌ ಟು ರೈಟ್ ದಿಸ್, ಸೊ ಇದು ಅಯೋನೈಸೇಷನ್ ಈ ರೀತಿ ಆಗತ್ತೆ ಅಂತ ಇಟ್ಟಾಗ ಕೆ ಎಸ್ ಪಿ ಈ ರೀತಿ ಬರಿತೀವಿ ಅಲ್ವಾ. ಎ ಎಕ್ಸ್ ಬಿ ವೈ ಇಸ್ ಈಕ್ವಲ್ ಟು 4s ಕ್ಯೂಬ್. ಎ ಟು ಬಿ ತ್ರೀ ಟೈಪ್ ಸಾಲ್ಟ್ ಗೆ ನೋಡಿ, ಎ ಟು ಬಿ ತ್ರೀ ಅಂದ್ರೆ ಎಕ್ಸ್ ಈಕ್ವಲ್ ಟು 2, ವೈ ಈಕ್ವಲ್ ಟು 3 ಅಂತ ಬರುತ್ತೆ. ಜಸ್ಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ, ಯು ವಿಲ್ ಗೆಟ್ ದ ಡೈರೆಕ್ಟ್ ಎಕ್ಸ್ಪ್ರೆಷನ್ ಲೈಕ್ ದಿಸ್. ಎಸ್ ಅಂದ್ರೆ ಯಾವುದು ಇಲ್ಲಿ, ಸಾಲ್ಯುಬಿಲಿಟಿ. ಓಕೆ, so this completes the synopsis part. So now let us take the question. Keep reading this. So ಇಲ್ಲಿ ನೋಡಿ, ಓಕೆ, ಕ್ವಶನ್ ಏನ್ ಕೊಟ್ಟಿದ್ದಾರೆ, ಸೆಲೆಕ್ಟ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಹೇಳ್ಬೇಕು ನೀವು. So don't make any kind of mark here. Okay, so ಏನನ್ನು ಮಾರ್ಕ್ ಮಾಡಬೇಡಿ ಇಲ್ಲಿ ಸ್ಕ್ರೀನ್ ಮೇಲೆ, ಆಯ್ತಾ, ಇಟ್ ವಿಲ್ ಡಿಸ್ಟರ್ಬ್. ಓಕೆ, ಸೊ ಇಲ್ಲಿ ಇನ್ಕರೆಕ್ಟ್, ಸಾರಿ, ಫಸ್ಟ್ ಕ್ವಶನ್ ಅನ್ನ ತಗೊಳ್ಳೋಣ. ಓಕೆ, ಇಕ್ವಿಲಿಬ್ರಿಯಂ ಚಾಪ್ಟರ್ ಮೇಲೆ ಫಸ್ಟ್ ಕ್ವಶನ್ ಏನಿದೆ ಅಂದ್ರೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಇರ್ರಿವರ್ಸಿಬಲ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಸೊ ಯಾವುದು ಇರ್ರಿವರ್ಸಿಬಲ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಸೊ ನಾವು ಫಸ್ಟ್ ಕ್ಲಾಸ್ ಅಲ್ಲೇ ನೋಡಿದ್ದೇವೆ ರಿವರ್ಸಿಬಲ್ ರಿಯಾಕ್ಷನ್ ಅಂದ್ರೆ ಏನು. ಇರ್ರಿವರ್ಸಿಬಲ್ ರಿಯಾಕ್ಷನ್ ಅಂದ್ರೆ ಏನು ಅಂತ ನಾನು ಸಿನಾಪ್ಸಿಸ್ ಪಾರ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ದೇನಲ್ವಾ. ಸೊ ರಿವರ್ಸಿಬಲ್ ರಿಯಾಕ್ಷನ್ ಅಂದ್ರೆ ಏನು ಮಕ್ಳೇ, ಫಾರ್ವರ್ಡ್ ರಿಯಾಕ್ಷನ್ ಆಗ್ತಾ ಇರುತ್ತೆ, ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗ್ತಾ ಇರುತ್ತೆ. ಅಂದ್ರೆ ಅರ್ಥ ಏನು,
ಕ್ಯಾನ್ ಬಿ ರಿವರ್ಸ್ಡ್ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಈಗ ರಿಯಾಕ್ಟೆಂಟ್ ಗೆಟ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್ ಅಂತ ತಕೊಳ್ಳಿ. ಓಕೆ, ರಿಯಾಕ್ಟೆಂಟ್ ಗೆಟ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್ ಅಂತ ತಕೊಳ್ಳಿ. ಸೊ ರಿವರ್ಸಿಬಲ್ ರಿಯಾಕ್ಷನ್ ಅಲ್ಲಿ ಪಾರ್ಟ್ ಆಫ್ ದ ರಿಯಾಕ್ಟೆಂಟ್ ಗೆಟ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್ಸ್. ಸೊ ತಿರ್ಗಾ ಪ್ರಾಡಕ್ಟ್ಸ್ ಕೂಡ ಏನಾಗುತ್ತೆ, ರಿಯಾಕ್ಟೆಂಟ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಸೊ ಎಂತಹ ರಿಯಾಕ್ಷನ್ ಅನ್ನ ರಿವರ್ಸಿಬಲ್ ರಿಯಾಕ್ಷನ್ ಅಂತ ಹೇಳ್ತೇವೆ. ಸೊ ರಿವರ್ಸಿಬಲ್ ರಿಯಾಕ್ಷನ್ ಅನ್ನ ಯಾವ ರೀತಿ ಡಿನೋಟ್ ಮಾಡ್ತೀವಿ ನಾವು? ಫಾರ್ ಎಕ್ಸಾಂಪಲ್, ಎ ಪ್ಲಸ್ ಬಿ ವಿಲ್ ಗಿವ್ ಯು ಸಿ ಪ್ಲಸ್ ಡಿ ಅಂತ ಹೇಳ್ತೀರಿ. ಓಕೆ, ರಿವರ್ಸಿಬಲ್ ರಿಯಾಕ್ಷನ್ ಆದ್ರೆ ನಿಮ್ಗೆ ಈ ರೀತಿ ಒಂದು ಹಾಫ್ ಆರೋ ಹೆಡ್ ಇಂದ ಹಾಫ್, ಈಗ ನೋಡಿ ಈ ರೀತಿ ಎರಡು ಹಾಫ್ ಹೆಡೆಡ್ ಆರೋದಿಂದ ನೀವು ರೆಪ್ರೆಸೆಂಟ್ ಮಾಡಬೇಕು. ಒಂದು ಹಾಫ್ ಹೆಡೆಡ್ ಆರೋ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಫಾರ್ವರ್ಡ್ ರಿಯಾಕ್ಷನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದು ಫಾರ್ವರ್ಡ್ ರಿಯಾಕ್ಷನ್ ಅನ್ನ ರೆಪ್ರೆಸೆಂಟ್ ಮಾಡಿದ್ರೆ ಇದು ಬ್ಯಾಕ್ವರ್ಡ್ ರಿಯಾಕ್ಷನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಅಂದ್ರೆ ಇಲ್ಲಿ ರಿಯಾಕ್ಟೆಂಟ್ ಪ್ರಾಡಕ್ಟ್ ಆಗು ಕನ್ವರ್ಟ್ ಆಗ್ತಾ ಇದೆ, ಪ್ರಾಡಕ್ಟ್ ಅಂಟು ರಿಯಾಕ್ಟೆಂಟ್ ಆಗಿನೂ ಕನ್ವರ್ಟ್ ಆಗ್ತಾ ಇದೆ. ಓಕೆ, ಫಾರ್ವರ್ಡ್ ರಿಯಾಕ್ಷನ್ ಆಗ್ತಾ ಇದೆ, ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗ್ತಾ ಇದೆ. ಸೊ ಬಟ್ ಇರ್ರಿವರ್ಸಿಬಲ್ ರಿಯಾಕ್ಷನ್ ಅಂದ್ರೆ ಏನು ಆಗಿದ್ರೆ, ಒಂದ್ಸಲ ರಿಯಾಕ್ಟೆಂಟ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆದ್ಮೇಲೆ ಮುಗೀತು. ಪ್ರಾಡಕ್ಟ್ ತಿರ್ಗಾ ಮತ್ತೆ ಏನಾಗಲ್ಲ, ರಿಯಾಕ್ಟೆಂಟ್ ಆಗಿ ಕನ್ವರ್ಟ್ ಆಗಲ್ಲ. ಅಂತಹ ರಿಯಾಕ್ಷನ್ಸ್ ಅನ್ನ ಇರ್ರಿವರ್ಸಿಬಲ್ ರಿಯಾಕ್ಷನ್ ಅಂತ ಕರಿತೇವೆ. ಸೊ ಇಕ್ವಿಲಿಬ್ರಿಯಂ ಆಗಿದ್ರೆ ಯಾವ ರಿಯಾಕ್ಷನ್ ಅಲ್ಲಿ ಆಕರ್ ಆಗತ್ತೆ ಅಥವಾ ಎಸ್ಟಾಬ್ಲಿಷ್ ಆಗತ್ತೆ ಅಂತ ಹೇಳ್ಬೋದು? ಇಕ್ವಿಲಿಬ್ರಿಯಂ ಕ್ಯಾನ್ ಬಿ ಎಸ್ಟಾಬ್ಲಿಷ್ಡ್ ಇನ್ ರಿವರ್ಸಿಬಲ್ ಟೈಪ್ ಆಫ್ ರಿಯಾಕ್ಷನ್. ಅಂದ್ರೆ ಎರಡು ಡೈರೆಕ್ಷನ್ ಅಲ್ಲೂ ರಿಯಾಕ್ಷನ್ ಆಗ್ತಿದ್ರೆ ಇಕ್ವಿಲಿಬ್ರಿಯಂ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಕ್ವಶನ್ ಅನ್ನ ಏನ್ ಕೇಳಿದ್ದಾರೆ ಆಗಿದ್ರೆ, ವಿಚ್ ಆಫ್ ದ ಫಾಲೋವಿಂಗ್ ರಿಯಾಕ್ಷನ್ ಈಸ್ ಇರ್ರಿವರ್ಸಿಬಲ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ ಕ್ವಶನ್ ಅನ್ನ. ಸೊ ಇರ್ರಿವರ್ಸಿಬಲ್ ರಿಯಾಕ್ಷನ್ ಯಾವುದು? ಸೊ ಇದು ನೋಡಿ, 2NH3 gives N2 plus 3H2. ಸೊ ಆಪ್ಷನ್ ಎ ಅನ್ನ ನಾವು ರಿವರ್ಸಿಬಲ್ ರಿಯಾಕ್ಷನ್ ಅಂತಾನೆ ಕರಿತೀವಿ. ಓಕೆ, ಸೊ ಇದನ್ನ ನಾವು ಈ ರೀತಿ ಆರೋ ಹೆಡ್ ಇಂದಾನೆ ಗುರುತಿಸ್ತೀವಿ. ವಿ ರೆಪ್ರೆಸೆಂಟ್ ದಿಸ್ ರಿಯಾಕ್ಷನ್ ಲೈಕ್ ದಿಸ್. ದಿಸ್ ಇಸ್ ಅ ರಿವರ್ಸಿಬಲ್ ರಿಯಾಕ್ಷನ್. ಅಂದ್ರೆ NH3 ಕನ್ಸ್ಯೂಮ್ ಆಗಿ ನೈಟ್ರೋಜನ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ಪ್ರೊಡ್ಯೂಸ್ ಆಗ್ತಾನೂ ಇರುತ್ತೆ. ಅಟ್ ದ ಸೇಮ್ ಟೈಮ್ ನೈಟ್ರೋಜನ್ ಮತ್ತೆ ಹೈಡ್ರೋಜನ್ ರೀಕಂಬೈನ್ ಆಗಿ ಅಮೋನಿಯಾ ಪ್ರೊಡ್ಯೂಸ್ ಆಗ್ತಾನೂ ಇರುತ್ತೆ. ಸೊ ಎರಡೂ ಡೈರೆಕ್ಷನ್ ಅಲ್ಲಿ ರಿಯಾಕ್ಷನ್ ಆಗ್ತಾ ಇರುತ್ತೆ. ಫಾರ್ವರ್ಡ್ ರಿಯಾಕ್ಷನ್ ಆಲ್ಸೋ ಪಾಸಿಬಲ್, ಬ್ಯಾಕ್ವರ್ಡ್ ರಿಯಾಕ್ಷನ್ ಆಲ್ಸೋ ಪಾಸಿಬಲ್. ಅದೇ ರೀತಿ ಆಪ್ಷನ್ ಬಿ ಅನ್ನ ನೋಡಿ. ಆಪ್ಷನ್ ಬಿ ಅಂದ್ರೆ ಫಾಸ್ಫರಸ್ ಪೆಂಟಾಕ್ಲೋರೈಡ್ ಗಿವ್ಸ್ ಫಾಸ್ಫರಸ್ ಟ್ರೈಕ್ಲೋರೈಡ್ ಪ್ಲಸ್ ಕ್ಲೋರಿನ್ ಗ್ಯಾಸ್. ಇದು ಕೂಡ ಏನಾಗುತ್ತೆ ಹೇಳಿ, ರಿವರ್ಸಿಬಲ್ ರಿಯಾಕ್ಷನ್ ಆಗಿದೆ. ಅಂದ್ರೆ ಫಾರ್ವರ್ಡ್ ರಿಯಾಕ್ಷನ್ ಆಗ್ತಾ ಇರುತ್ತೆ, ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗ್ತಾ ಇರುತ್ತೆ. ಬೋತ್ ಸೈಡ್ ರಿಯಾಕ್ಷನ್ಸ್ ಆರ್ ಪಾಸಿಬಲ್. ಆಪ್ಷನ್ ಬಿ ಕೂಡ ಏನಲ್ಲ, ಇರ್ರಿವರ್ಸಿಬಲ್ ರಿಯಾಕ್ಷನ್ ಅಲ್ಲ. ದಿಸ್ ಈಸ್ ಅ ರಿವರ್ಸಿಬಲ್ ರಿಯಾಕ್ಷನ್. ದಿಸ್ ಈಸ್ ಆಲ್ಸೋ ರಿವರ್ಸಿಬಲ್ ರಿಯಾಕ್ಷನ್. ಆಮೇಲೆ ಆಪ್ಷನ್ ಸಿ ನೋಡಿ, KClO3 gives KCl ಪ್ಲಸ್ ಆಕ್ಸಿಜನ್. ಓಕೆ, ಆಪ್ಷನ್ ಸಿ. ಇಲ್ಲಿ ನೋಡಿ, ಆಕ್ಸಿಜನ್ ಗ್ಯಾಸ್ ಪ್ರೊಡ್ಯೂಸ್ ಆಗಿದ್ದೇನಾಗತ್ತೆ, ಸಿಸ್ಟಮ್ ಇಂದ ಎಸ್ಕೇಪ್ ಆಗತ್ತೆ. ಸೊ ಇಲ್ಲಿ KCl ಆಕ್ಸಿಜನ್ ಜೊತೆ ರೀಕಂಬೈನ್ ಆಗಿ KClO3 ಆಗಕ್ಕೆ ಸಾಧ್ಯ ಇಲ್ಲ. ಸೊ ಯುನಿಡೈರೆಕ್ಷನಲ್ ಪ್ರೊಸೆಸ್ ಆಗಿರುತ್ತೆ. ಅಂದ್ರೆ ಒಂದ್ಸಲ KClO3 KCl ಮತ್ತೆ ಆಕ್ಸಿಜನ್ ಆಗಿ ಕನ್ವರ್ಟ್ ಆಯ್ತು ಅಂದ್ರೆ ತಿರ್ಗಾ KCl ಮತ್ತೆ ಆಕ್ಸಿಜನ್ ಕಂಬೈನ್ ಆಗಿ KClO3 ಆಗಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಅ ಯುನಿಡೈರೆಕ್ಷನಲ್ ರಿಯಾಕ್ಷನ್. ಸೊ ಇಟ್ ಈಸ್ ಅ ಇರ್ರಿವರ್ಸಿಬಲ್ ರಿಯಾಕ್ಷನ್. ಇಟ್ ಈಸ್ ಅ ಇರ್ರಿವರ್ಸಿಬಲ್ ರಿಯಾಕ್ಷನ್. ಸೊ ಆಪ್ಷನ್ ಡಿ ನೋಡಿ, ಇಲ್ಲಿ ಇದೆ ಇದು ರಿಯಾಕ್ಷನ್. ಸಲ್ಫರ್ ಟ್ರೈಆಕ್ಸೈಡ್, ಇಟ್ ವಿಲ್ ರಿಯಾಕ್ಟ್ ಟು ಗಿವ್ ಸಲ್ಫರ್ ಡೈಆಕ್ಸೈಡ್ ಮತ್ತೆ ಆಕ್ಸಿಜನ್ ಅನ್ನ ಕೊಡುತ್ತೆ. ದಿಸ್ ಈಸ್ ಆಲ್ಸೋ ರಿವರ್ಸಿಬಲ್ ರಿಯಾಕ್ಷನ್. ಎರಡು ಕಡೆ ರಿಯಾಕ್ಷನ್ ಆಗೋದು ಪಾಸಿಬಲ್ ಇದೆ. ಫಾರ್ವರ್ಡ್ ರಿಯಾಕ್ಷನ್ ಆಲ್ಸೋ ಆಕರ್, ಬ್ಯಾಕ್ವರ್ಡ್ ರಿಯಾಕ್ಷನ್ ಕ್ಯಾನ್ ಆಲ್ಸೋ ಆಕರ್. ಓಕೆ, ಸೊ ಆಪ್ಷನ್ ಆನ್ಸರ್ ಯಾವ್ದಾಯ್ತು ಆಗಿದ್ರೆ, ಆಪ್ಷನ್ ಸಿ ಈಸ್ ಅವರ್ ಕರೆಕ್ಟ್ ಆನ್ಸರ್. ಓಕೆ, ಆನ್ಸರ್ ಈಸ್ ಆಪ್ಷನ್ ಸಿ. Option C is our
Right answer. Next question. Select the incorrect statement. Select the incorrect statement. You have to select the incorrect statement. Okay. There is no change in the concentration of reactants and products at equilibrium. Yes, it is correct statement. It is right statement. Okay. It is correct statement. So reaction ಒಂದು ರಿವರ್ಸಿಬಲ್ ರಿಯಾಕ್ಷನ್ ಅಲ್ಲಿ ಇಕ್ವಿಲಿಬ್ರಿಯಂ ಎಸ್ಟಾಬ್ಲಿಷ್ ಆಯ್ತು ಅಂದ್ರೆ ಏನಾಗಲ್ಲ, ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗುತ್ತೆ ಅಲ್ವಾ. ಸೊ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಮತ್ತೆ ಪ್ರಾಡಕ್ಟ್ ಏನಾಗಲ್ಲ, ಟೈಮ್ ಜೊತೆ ಚೇಂಜ್ ಆಗಲ್ಲ. ಸೊ ದಿಸ್ ಇಸ್ ರೈಟ್ ಸ್ಟೇಟ್ಮೆಂಟ್, ಕರೆಕ್ಟ್ ಸ್ಟೇಟ್ಮೆಂಟ್. ಇಟ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಆಮೇಲೆ ಆಪ್ಷನ್ ಬಿ ಅನ್ನ ನೋಡೋಣ. ಇಕ್ವಿಲಿಬ್ರಿಯಂ ಈಸ್ ಆಲ್ವೇಸ್ ಡೈನಮಿಕ್ ಅಂದ್ರೆ ರಿಯಾಕ್ಷನ್ ಸ್ಟಾಪ್ ಆಗಲ್ಲ. ಇಕ್ವಿಲಿಬ್ರಿಯಂ ರೀಚ್ ಆದಾಗ ರಿಯಾಕ್ಷನ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಬಟ್ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗಿರುತ್ತೆ. ಅಂದ್ರೆ ರಿಯಾಕ್ಷನ್ ಆಗ್ತಾ ಇರುತ್ತೆ, ದಟ್ ಮೀನ್ಸ್ ಡೈನಮಿಕ್ ಪ್ರೊಸೆಸ್. ರಿಯಾಕ್ಷನ್ ಹೋಗ್ತಾ ಇರುತ್ತೆ. ಬಟ್ ಯಾವ್ದು ಈಕ್ವಲ್ ಆಗಿರುತ್ತೆ ಅಥವಾ ಯಾವ್ದು ಕಾನ್ಸ್ಟೆಂಟ್ ಆಗಿರುತ್ತೆ, ಫಾರ್ವರ್ಡ್ ರಿಯಾಕ್ಷನ್ ರೇಟ್ ಮತ್ತೆ ಬ್ಯಾಕ್ವರ್ಡ್ ರಿಯಾಕ್ಷನ್ ರೇಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಇಕ್ವಿಲಿಬ್ರಿಯಂ ಈಸ್ ಆಲ್ವೇಸ್ ಡೈನಮಿಕ್. ದಿಸ್ ಈಸ್ ಆಲ್ಸೋ ಕರೆಕ್ಟ್ ಸ್ಟೇಟ್ಮೆಂಟ್. ಆಮೇಲೆ ಆಪ್ಷನ್ ಸಿ ನೋಡೋಣ. ಇಕ್ವಿಲಿಬ್ರಿಯಂ ಕ್ಯಾನ್ ಬಿ ಅಪ್ರೋಚ್ಡ್ ಫ್ರಮ್ ಐದರ್ ಆಫ್ ದ ಸೈಡ್ಸ್. ಅಂದ್ರೆ ಎರಡು ಸೈಡ್ ಇಂದ ಕೂಡ ನಾವು ಇಕ್ವಿಲಿಬ್ರಿಯಂ ಅನ್ನ ಅಟೇನ್ ಮಾಡಬಹುದು. ಓಕೆ. ಫಾರ್ವರ್ಡ್ ರಿಯಾಕ್ಷನ್ ಅನ್ನ ನಾವು ರಿಯಾಕ್ಷನ್ ಅನ್ನ ಎಸ್ಟಾಬ್ಲಿಷ್ ಮಾಡಿ ಅಥವಾ ಆಲ್ಟರ್ ಮಾಡಿ ಕೂಡ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅನ್ನ ಅಪ್ರೋಚ್ ಮಾಡಬಹುದು ಅಥವಾ ಇಕ್ವಿಲಿಬ್ರಿಯಂ ಅನ್ನ ಅಪ್ರೋಚ್ ಮಾಡಬಹುದು. ಅಥವಾ ಬ್ಯಾಕ್ವರ್ಡ್ ರಿಯಾಕ್ಷನ್ ಅನ್ನ ಬ್ಯಾಕ್ವರ್ಡ್ ಸೈಡ್ ಇಂದ ಕೂಡ ನಾವು ಅಪ್ರೋಚ್ ಮಾಡಬಹುದು. ಸೊ ದಿಸ್ ಈಸ್ ಆಲ್ಸೋ ಕರೆಕ್ಟ್ ಸ್ಟೇಟ್ಮೆಂಟ್. ಆಮೇಲೆ catalyst can alter the state of equilibrium. This is the wrong statement. ಯಾಕೆ? catalyst ಏನ್ ಮಾಡುತ್ತೆ? catalyst ಏನ್ ಮಾಡುತ್ತೆ ಅಂದ್ರೆ ರಿಯಾಕ್ಷನ್ ರೇಟ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಇಟ್ ಮೇ ಇನ್ಕ್ರೀಸ್ ದ ಸ್ಪೀಡ್ ಆಫ್ ದ ರಿಯಾಕ್ಷನ್. ಅಂದ್ರೆ ಫಾರ್ವರ್ಡ್ ರಿಯಾಕ್ಷನ್ ರೇಟ್ ಅನ್ನ ಇನ್ಕ್ರೀಸ್ ಮಾಡುತ್ತೆ ಅಂಡ್ ಬ್ಯಾಕ್ವರ್ಡ್ ರಿಯಾಕ್ಷನ್ ರೇಟ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಬಟ್ ಇದೇನ್ ಮಾಡಲ್ಲ ಹೇಳಿ, ಇಕ್ವಿಲಿಬ್ರಿಯಂ ಅನ್ನ ಡಿಸ್ಟರ್ಬ್ ಮಾಡಲ್ಲ. ಓಕೆ. ಸಪೋಸ್ ಏನು ಫಾರ್ವರ್ಡ್ ರಿಯಾಕ್ಷನ್ ಕ್ಯಾಟಲಿಸ್ಟ್ ಅಬ್ಸೆಂಟ್ ಇದ್ದಾಗ ಸೊ ಸ್ಪೀಡ್ ಕಡಿಮೆ ಇತ್ತು ಅಂತ ಇಟ್ಕೊಳ್ಳಿ. ಸಪೋಸ್ ಇನ್ ದ ಅಬ್ಸೆನ್ಸ್ ಆಫ್ ಕ್ಯಾಟಲಿಸ್ಟ್ ಫಾರ್ವರ್ಡ್ ರಿಯಾಕ್ಷನ್ ರೇಟ್ ಮತ್ತೆ ಬ್ಯಾಕ್ವರ್ಡ್ ರಿಯಾಕ್ಷನ್ ರೇಟ್ ಸ್ಪೀಡ್ ಕಡಿಮೆ ಇತ್ತು ಅಂತ ಇಟ್ಕೊಳ್ಳಿ. ಕ್ಯಾಟಲಿಸ್ಟ್ ಹಾಕಿದಾಗ ಏನಾಗುತ್ತೆ, ಎನರ್ಜಿ ಆಫ್ ಆಕ್ಟಿವೇಶನ್ ಕಡಿಮೆ ಆಗಿ ರಿಯಾಕ್ಷನ್ ರೇಟ್ ಸ್ಪೀಡ್ ಆಗುತ್ತೆ. ಅಂದ್ರೆ ಫಾರ್ವರ್ಡ್ ರಿಯಾಕ್ಷನ್ ರೇಟ್ ಮತ್ತೆ ಬ್ಯಾಕ್ವರ್ಡ್ ರಿಯಾಕ್ಷನ್ ರೇಟ್ ಎರಡು ಏನಾಗುತ್ತೆ, ಸ್ಪೀಡ್ ಅಪ್ ಆಗುತ್ತೆ. ಬಟ್ ಫಾರ್ವರ್ಡ್ ರಿಯಾಕ್ಷನ್ ರೇಟ್ ಆರ್ ಎಫ್ ಇಸ್ ಈಕ್ವಲ್ ಟು ಬ್ಯಾಕ್ವರ್ಡ್ ರಿಯಾಕ್ಷನ್ ರೇಟ್. ಓಕೆ. ಸೊ ಈಗ ರೇಟ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ ಅಟ್ ದ ಸೇಮ್ ಕ್ವಾಂಟಿಟಿ. ಓಕೆ. ಕೆಟಲಿಸ್ಟ್ ಹಾಕಿದಾಗ ಬಟ್ ಇಟ್ ಡಸ್ ನಾಟ್ ಡಿಸ್ಟರ್ಬ್ ದ ಇಕ್ವಿಲಿಬ್ರಿಯಂ. ಇಕ್ವಿಲಿಬ್ರಿಯಂ ಏನಾಗಲ್ಲ, ಡಿಸ್ಟರ್ಬ್ ಆಗಲ್ಲ. ಸೊ ಇಟ್ ಈಸ್ ಅ ರಾಂಗ್ ಸ್ಟೇಟ್ಮೆಂಟ್. ಸೊ ವಾಟ್ ಈಸ್ ಅವರ್ ಆನ್ಸರ್? ಆಪ್ಷನ್ ಡಿ ಈಸ್ ಅವರ್ ಆನ್ಸರ್ ಅಂತ ಆಯ್ತು. ಓಕೆ. ನೆಕ್ಸ್ಟ್ ಈಸ್ just a minute.
Okay. If the equilibrium constant for a reaction is very small ಅಂತ ತಕೊಳ್ಳಿ, say 10 to the power minus 20 ಅಂತ ಇಟ್ಕೊಳ್ಳಿ. What would be the expected value of delta G ಅಂತ ಹೇಳ್ತೇವೆ. ಓಕೆ, ಈಗ ನೋಡಿ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನನ್ನ ಡಿಸೈಡ್ ಮಾಡುತ್ತೆ ಅಂತ ನೋಡಿ. ಫಾರ್ ಎಕ್ಸಾಂಪಲ್ 0 ಇದೆ. ಓಕೆ, ಇಲ್ಲಿ 10 to the power 3 ಇದೆ, ಇಲ್ಲಿ 10 to the power -3 ಇದೆ. ಇಲ್ಲಿಂದ ಇಲ್ಲಿವರೆಗೆ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವೇರಿ ಆಗತ್ತೆ ಅಂತ ಇಟ್ಕೊಳ್ಳಿ. ಸಪೋಸ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ KC ಈಸ್ ಲೆಸ್ ದನ್ 0, ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಲೆಸ್ ದನ್ 0 ಇದೆ ಅಂತ ಇಟ್ಕೊಳ್ಳಿ. ಅಂದ್ರೆ 0ಕ್ಕಿಂತ ಸಾರಿ, ಇಟ್ ಈಸ್ ಅ ಫ್ರಾಕ್ಷನ್. ಓಕೆ, ಟೆನ್ ಟು ದ ಪವರ್ 0 ಅಂತ ಇಟ್ಕೊಳ್ಳಿ, ಅಂದ್ರೆ ಈಕ್ವಲ್ ಟು 1 ಅಂತ ಇಟ್ಕೊಳ್ಳಿ. ಸೊ 1ಕ್ಕಿಂತ ಕಡಿಮೆ ಇದೆ ಅಂತ ಇಟ್ಕೊಳ್ಳಿ. ಆಗ ಏನಿದೆ ಅರ್ಥ? ಇಟ್ ಈಸ್ ಲೆಸ್ ದನ್ 1. ವಾಟ್ ಯು ಮೀನ್ ಬೈ ದಿಸ್? ಈಗ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫಾರ್ ರಿಯಾಕ್ಷನ್, ಈಗ ನೋಡಿ ಯಾವ ರೀತಿ ಬರೀತೀರಿ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅನ್ನ. ಇಲ್ಲಿ ಫಸ್ಟ್ ಸ್ಲೈಡಿಗೆ ಹೋಗೋಣ. ಓಕೆ, ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫಾರ್ ಅ ರಿಯಾಕ್ಷನ್ ಆಫ್ ದಿಸ್ ಟೈಪ್ ಯಾವ ರೀತಿ ಬರಿಬಹುದು? Kc is equal to molar concentration of C to the power C, molar concentration of D to the power D, molar concentration of A to the power A into molar concentration of B to the power B. ಈ ರೀತಿ ಬರೀತೀರಿ ಅಲ್ವಾ? ಸೊ ಇಲ್ಲಿ ನೋಡಿ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ 10 to the power 0, 10 to the power 3, 10 to the power -3 ಇಷ್ಟು ಈ ರೇಂಜ್ ಅಲ್ಲಿ ವೇರಿ ಆಗುತ್ತೆ ಅಂತ ಇಟ್ಕೊಳ್ಳಿ. ಸಪೋಸ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಏನು 1ಕ್ಕಿಂತ ಕಡಿಮೆ ಇದೆ ಅಂತ ಇಟ್ಕೊಳ್ಳಿ. ಈ ಡೈರೆಕ್ಷನ್ ಅಲ್ಲಿ ಇದೆ, ಈ ಅಂದ್ರೆ 10 to the power -3 ಇಂದ 10 to the power 0 ತನಕ ಇದೆ, ಈ ರೇಂಜ್ ಅಲ್ಲಿ ಇದೆ ಅಂತ ಇಟ್ಕೊಳ್ಳಿ. ವಾಟ್ ಡಸ್ ಇಟ್ ಮೀನ್? ಇಟ್ ಮೀನ್ಸ್ ದಟ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಏನಿದೆ ಈ ರೇಂಜ್ ಅಲ್ಲಿ ಇದೆ ಅಂದ್ರೆ ಇಲ್ಲಿ ಏನಾಗುತ್ತೆ? ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಕಡಿಮೆ ಇದೆ. ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಏನಿದೆ? concentration of the product is smaller than concentration of the reactant. ಅರ್ಥ ಏನು ಹಾಗಿದ್ರೆ? ಇಲ್ಲಿ ನೋಡಿ ನಿಮ್ಗೆ ಇದು ಯಾವುದು ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವ್ಯಾಲ್ಯೂ ಈ ರೇಂಜ್ ಅಲ್ಲಿ ಬರಬೇಕು ಅಂದ್ರೆ ಯಾವ ರೀತಿ ಇರಬೇಕು? ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಅಂದ್ರೆ ದಿಸ್ ನ್ಯೂಮರೇಟರ್ ಶುಡ್ ಬಿ ಲೆಸ್ ದನ್ ಡಿನಾಮಿನೇಟರ್. ಆವಾಗ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ 10 to the power 0 ಮತ್ತೆ 10 to the power -3 ನಡುವೆ ಬರುತ್ತೆ ಅಲ್ವಾ? ಸೊ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಶುಡ್ ಬಿ ಲೆಸ್ ದನ್ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಅಂತ ಆಯ್ತು. ಅಂದ್ರೆ ಅರ್ಥ ಏನು? ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಅಂದ್ರೆ ಏನು ಅರ್ಥ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ಅಂದ್ರೆ ರಿಯಾಕ್ಟೆಂಟ್ ಜಾಸ್ತಿ ಆಗಿ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತಾ ಇಲ್ಲ ಅಂತ ಅರ್ಥ. ಓಕೆ, ರಿಯಾಕ್ಟೆಂಟ್ಸ್ ಜಾಸ್ತಿ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ ಅಂದ್ರೆ ರಿಯಾಕ್ಟೆಂಟ್ ಸೈಡ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಅಂದ್ರೆ ರಿಯಾಕ್ಟೆಂಟ್ಸ್ ತುಂಬಾ ಸ್ಲೋ ಆಗಿ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಂತ ಅರ್ಥ. ಓಕೆ, ಹಾರ್ಡ್ಲಿ ರಿಯಾಕ್ಟೆಂಟ್ಸ್ ಗೆಟ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್ಸ್ ಅಂತ ಅರ್ಥ. ಓಕೆ, ಅಂದ್ರೆ ಇದು ಸ್ಪಾಂಟೇನಿಯಸ್ ರಿಯಾಕ್ಷನ್ ನಾನ್ ಸ್ಪಾಂಟೇನಿಯಸ್ ರಿಯಾಕ್ಷನ್ ಆಗತ್ತಾ? ಇಟ್ ಕಮ್ಸ್ ಅಂಡರ್ ನಾನ್ ಸ್ಪಾಂಟೇನಿಯಸ್ ಕ್ಯಾಟಗರಿ. ಯಾಕೆಂದ್ರೆ ರಿಯಾಕ್ಟೆಂಟ್ ಏನಾಗಿರುತ್ತೆ? ಸ್ಟೇಬಲ್ ಕಂಡೀಷನ್ ಅಲ್ಲಿ ಇರುತ್ತೆ ಪ್ರಾಡಕ್ಟ್ ಗಿಂತ. ದಟ್ ಮೀನ್ಸ್ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಈಸ್ ಮೋರ್ ದನ್ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಅಂದ್ರೆ ಆ ರಿಯಾಕ್ಷನ್ ಅಲ್ಲಿ ರಿಯಾಕ್ಟೆಂಟ್ ಆಗಿ ಇರ್ಲಿಕ್ಕೆ ಏನಾಗುತ್ತೆ? ರಿಯಾಕ್ಷನ್ ಟ್ರೈ ಮಾಡುತ್ತೆ. ಅಂದ್ರೆ ಫಾರ್ವರ್ಡ್ ರಿಯಾಕ್ಷನ್ ಫೇವರ್ ಆಗಿರಲ್ಲ, ಬ್ಯಾಕ್ವರ್ಡ್ ರಿಯಾಕ್ಷನ್ ಫೇವರ್ ಆಗಿರುತ್ತೆ. ಬ್ಯಾಕ್ವರ್ಡ್ ರಿಯಾಕ್ಷನ್ ಸ್ಟೇಬಲ್ ಆಗಿರುತ್ತೆ. ರಿಯಾಕ್ಟೆಂಟ್ ಕಂಡೀಷನ್ ಅಲ್ಲೇ ಏನು ರಿಯಾಕ್ಷನ್ ಸ್ಟೆಬಿಲಿಟಿಯನ್ನ ಕಂಡಿರುತ್ತೆ. ಸೊ ಇಟ್ ಈಸ್ ಅ ನಾನ್ ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂತ ಹೇಳ್ತೇವೆ. ಓಕೆ ಓಕೆ, ಸೊ ಇದಾಯ್ತಾ? ಆಮೇಲೆ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ರೇಂಜ್ ಇಲ್ಲಿದೆ ಅಂದ್ರೆ 10 to the power 0 ಮತ್ತೆ 10 to the power 3 ನಡುವೆ ಇದೆ ಅಂತ ಇಟ್ಕೊಳ್ಳಿ. ಆವಾಗ ಏನಾಗುತ್ತೆ? ಉಲ್ಟಾ ಕೇಸ್ ಆಗುತ್ತೆ. ಆಗ ಏನರ್ಥ? ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಈಸ್ ಮೋರ್ ದನ್ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್.
ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಗಿಂತ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಅಂದ್ರೆ ಜಾಸ್ತಿ ಜಾಸ್ತಿ ರಿಯಾಕ್ಟೆಂಟ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಂತ ಅರ್ಥ ಅಲ್ವಾ. ಅಂದ್ರೆ ಇಲ್ಲಿ ನೋಡಿ ಈ ಇಕ್ವೇಶನ್ ಅಲ್ಲಿ ನೋಡಿ ನ್ಯೂಮರೇಟರ್ ಡಿನಾಮಿನೇಟರ್ ಗಿಂತ ಜಾಸ್ತಿ ಇರುತ್ತೆ ಅಲ್ವಾ. ನ್ಯೂಮರೇಟರ್ ಡಿನಾಮಿನೇಟರ್ ಗಿಂತ ಜಾಸ್ತಿ ಇರುತ್ತೆ ಅಂದಾಗ ವ್ಯಾಲ್ಯೂ ಏನಿರುತ್ತೆ ಗ್ರೇಟರ್ ದನ್ 1 ಬರ್ಬೇಕು ತಾನೆ. ಫಾರ್ ಎಕ್ಸಾಂಪಲ್ 3/2 ಮಾಡಿದಾಗ ನಿಮ್ಗೆ ಆನ್ಸರ್ ಏನ್ ಬರ್ಬೇಕು ಆಲ್ವೇಸ್ ಗ್ರೇಟರ್ ದನ್ 1 ಅಲ್ವಾ. ಸೊ 3/2 ಮಾಡಿದಾಗ ಎಷ್ಟು ಬರುತ್ತೆ 1.5. ಇಟ್ ಈಸ್ ಗ್ರೇಟರ್ ದನ್ 1 ಅಲ್ವಾ. ಕರೆಕ್ಟ್ ನೋ. ಸೊ ಈ ಲಾಜಿಕ್ ಅನ್ನ ಅಪ್ಲೈ ಮಾಡಿ 10⁻0 ಮತ್ತೆ 10⁻3 ನಡುವೆ ಇದ್ದಾಗ ಅಂದ್ರೆ ಏನು 10⁻0 ಅಂದ್ರೆ 1 ಅಂತ. 1 ಮತ್ತೆ 10⁻3 ನಡುವೆ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಇರಬೇಕು ಅಂದ್ರೆ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಈಸ್ ಗ್ರೇಟರ್ ದನ್ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್. ಅಂದ್ರೆ ಜಾಸ್ತಿ ಜಾಸ್ತಿ ರಿಯಾಕ್ಟೆಂಟ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಆರಾಮಾಗಿ ಅಂತ ಅರ್ಥ. ಅಂದ್ರೆ ರಿಯಾಕ್ಷನ್ ಈಸ್ ಸ್ಪಾಂಟೇನಿಯಸ್ ಅಂದ್ರೆ ತಾನಾಗ್ಲೇ ರಿಯಾಕ್ಟೆಂಟ್ ಕನ್ವರ್ಟ್ ಆಗಿ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಪ್ರಾಡಕ್ಟ್ ಕೈಡೆ ಸ್ಟೇಬಲ್ ಇದೆ ಅಂತ ಅರ್ಥ. ತನ್ನಿಂದ ತಾನೇ ರಿಯಾಕ್ಟೆಂಟ್ಸ್ ಈಸಿಯಾಗಿ ಕನ್ವರ್ಟ್ ಆಗಿ ಪ್ರಾಡಕ್ಟ್ಸ್ ಆಗ್ತಾ ಇದೆ ಅಂತ ಅರ್ಥ. ಓಕೆ. ಸೊ ಇದನ್ನ ಕ್ವಶನ್ ಗೆ ಅಪ್ಲೈ ಮಾಡಿ ಈ ನಾಲೆಜ್ ಅನ್ನ ಮಕ್ಕಳೇ. ಜಸ್ಟ್ ಅಪ್ಲೈ ದಿಸ್ ನಾಲೆಜ್ ಫಾರ್ ಅ ಕ್ವಶನ್. ವಾಟ್ ಈಸ್ ದ ಕ್ವಶನ್? If the equilibrium constant for a reaction is very small ಅಂದ್ರೆ ಇದು ಫ್ರಾಕ್ಷನ್ ಅಲ್ಲಿ ಬರುತ್ತೆ. ಫ್ರಾಕ್ಷನ್ ಅಲ್ಲಿ ಬರುತ್ತೆ ಅಂದ್ರೆ ಏನರ್ಥ? when the equilibrium constant is fraction, when denominator is greater than numerator. When denominator is greater than numerator ಅಂದ್ರೆ ಅರ್ಥ ಏನು? reactant concentration is more than product concentration. ಅಂದ್ರೆ ರಿಯಾಕ್ಷನ್ ರಿಯಾಕ್ಟೆಂಟ್ ಸ್ಟೇಟ್ ಅಲ್ಲಿ ಇರಕ್ಕೆ ಇಷ್ಟಪಡುತ್ತೆ ಅಂದ್ರೆ which implies what? Non-spontaneous reaction. It is a non-spontaneous reaction. So non-spontaneous reaction ಗೆ ಡೆಲ್ಟಾ ಜಿ ಏನ್ ಬರಬೇಕು? ಡೆಲ್ಟಾ ಜಿ is always ಪಾಸಿಟಿವ್. ಓಕೆ. ಇಲ್ಲಿ ನೋಡಿ ನಾನು ಬರೀತೇನೆ. ಡೆಲ್ಟಾ ಜಿ is equal to 0 means equilibrium condition. Okay. Delta G is less than 0 means process is spontaneous. ಅಂದ್ರೆ ತನ್ನಿಂದ ತಾನೇ ಆಗ್ತಾ ಇರುತ್ತೆ ಅಂತ. ಓಕೆ. ಅಂದ್ರೆ ರಿಯಾಕ್ಟೆಂಟ್ಸ್ ಜಾಸ್ತಿ ಜಾಸ್ತಿ ಕನ್ವರ್ಟ್ ಆಗಿ ಪ್ರಾಡಕ್ಟ್ ಆಗ್ತಾ ಇದೆ ಅಂತ. ಫಾರ್ವರ್ಡ್ ರಿಯಾಕ್ಷನ್ ಫೀಸಿಬಲ್ ಆಗ್ತಾ ಇದೆ ಅಂತ ಅರ್ಥ. ಓಕೆ. ಸಪೋಸ್ ಡೆಲ್ಟಾ ಜಿ ಇಸ್ ಗ್ರೇಟರ್ ದನ್ 0 ಅಥವಾ ಅಂದ್ರೆ ಅರ್ಥ ಏನು? ಆರ್ ಪಾಸಿಟಿವ್ ಅಂತ ಅರ್ಥ ಅಲ್ವಾ. ವಿಚ್ ಇಂಪ್ಲೈಸ್ ವಾಟ್? ರಿಯಾಕ್ಷನ್ ಇಸ್ ನಾನ್ ಸ್ಪಾಂಟೇನಿಯಸ್. ಓಕೆ. ಡೆಲ್ಟಾ ಜಿ ಲೆಸ್ ದನ್ 0 ಆರ್ ನೆಗೆಟಿವ್ ಅಂತ ಅರ್ಥ ಅಲ್ವಾ. ಸೊ ಇಲ್ಲಿ ಏನ್ ಕೇಳಿದ್ದಾರೆ ಕ್ವಶನ್ ಅನ್ನ? ವಾಟ್ ವುಡ್ ಬಿ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಆಫ್ ಡೆಲ್ಟಾ ಜಿ? ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಆಫ್ ಡೆಲ್ಟಾ ಜಿ ಏನಿರ್ಬೇಕು? ನಾನ್ ಸ್ಪಾಂಟೇನಿಯಸ್ ಪ್ರೋಸೆಸ್ಗೆ ಪಾಸಿಟಿವ್ ಇರಬೇಕು. ಡೆಲ್ಟಾ ಜಿ ಏನಿರ್ಬೇಕು? ಪಾಸಿಟಿವ್ ಇರಬೇಕು. ರಿಯಾಕ್ಷನ್ ಯಾವ ರೀತಿ ನಾನ್ ಸ್ಪಾಂಟೇನಿಯಸ್ ಆಗುತ್ತೆ ಅಂತ ಈಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾಕೆಂದ್ರೆ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಗಿಂತ ಜಾಸ್ತಿ ಇರುತ್ತೆ. ಓಕೆ. ಕೆ ಸಿ ವ್ಯಾಲ್ಯೂ ಈ ರೇಂಜ್ ಅಲ್ಲಿ ಇದ್ದಾಗ ಅಂದ್ರೆ ಫ್ರಾಕ್ಷನ್ ಇದ್ದಾಗ. ಯಾಕೆ ಅಂದ್ರೆ ರಿಯಾಕ್ಟೆಂಟ್ ಸ್ಟೇಟ್ ಅಲ್ಲೇ ಇರಕ್ಕೆ ರಿಯಾಕ್ಷನ್ ಟ್ರೈ ಮಾಡುತ್ತೆ. ಓಕೆ. ಓಕೆ. ಸೊ ಇಲ್ಲಿ ನೋಡಿ ಡೆಲ್ಟಾ ಜಿ ಪಾಸಿಟಿವ್. ಓಕೆ. large positive number. Delta G is a large positive number. Small positive number, small negative number, large negative number. So negative ಅನ್ನೋದನ್ನ ಎರಡನ್ನು ಎಲಿಮಿನೇಟ್ ಮಾಡಬಹುದು. ಡೆಲ್ಟಾ ಜಿ ನೆಗೆಟಿವ್ ಫಾರ್ ಸ್ಪಾಂಟೇನಿಯಸ್ ಪ್ರೋಸೆಸ್ ಅಲ್ವಾ. ಡೆಲ್ಟಾ ಜಿ ಪಾಸಿಟಿವ್ ಫಾರ್ ನಾನ್ ಸ್ಪಾಂಟೇನಿಯಸ್ ಪ್ರೋಸೆಸ್. ಸೊ ಇಲ್ಲಿ ನೋಡಿ ಫ್ರಾಕ್ಷನ್ ಎಷ್ಟಿದೆ? 10⁻⁻20 ರೇಂಜ್ ಅಲ್ಲಿ ಇದೆ ಅಲ್ವಾ. 10⁻⁻20 ಅಂದ್ರೆ
It is a very small number. It is a very small number. Its value is very less than less. Okay, 10 to the power 20 andre 1 divided by 10 to the power 20 ಅಂತ ಅರ್ಥ. Okay, it is a very small fraction. So consequently delta g is a very large positive number ಇರಬೇಕು. Okay, delta g inversely proportional to ka ಅಂತ ಹೇಳ್ಬೋದು. Okay, if delta g value increases ka value decrease ಆಗುತ್ತೆ. Okay, ಈ ಕಾನ್ಸೆಪ್ಟ್ ಅನ್ನು ಅಪ್ಲೈ ಮಾಡಿದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ಥರ್ಡ್ ಕ್ವಶನ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಓಕೆ, ಸೊ ವಾಟ್ ಶುಡ್ ಬಿ ದ ಆನ್ಸರ್? ಆಪ್ಷನ್ ಬಿ. ಓಕೆ, ಆಪ್ಷನ್ ಬಿ ಇಸ್ ದ correct answer. Okay, next question. Equilibrium constant K changes with the temperature at 300 Kelvin. Okay, equilibrium constant K. Equilibrium constant ಅಂದ್ರೆ ಏನು ಅಂತ ನಾವು frequent ಆಗಿ ಡಿಸ್ಕಸ್ ಮಾಡಿದ್ದೇವೆ. It changes with the temperature at 300 Kelvin. Equilibrium constant is 25 and at 400 Kelvin it is 10. Hence backward reaction will have energy of activation. So qualitatively nodana, equal to forward reaction, equal to backward reaction, greater than that of forward reaction. Given values are not sufficient to explain the given statement. So ಏನಾಗುತ್ತೆ ಇಲ್ಲಿ ನೋಡೋಣ. So fourth question. So ಇಲ್ಲಿ ಏನು ಹೇಳಿ, delta H positive means it is endothermic reaction. Okay, delta H ಅಂದ್ರೆ enthalpy change is negative means it is, sorry, delta H positive means endothermic, delta H negative means exothermic. Okay, delta H positive means endothermic, delta H negative means exothermic. Endothermic reaction ಅಂದ್ರೆ ಏನು? ಸಿಸ್ಟಮ್ ಅಬ್ಸಾರ್ಬ್ಸ್ ಹೀಟ್ ಫ್ರಮ್ ಸರೌಂಡಿಂಗ್. ಓಕೆ, ಆವಾಗ ಸಿಸ್ಟಮ್ ಏನ್ ಮಾಡುತ್ತೆ, ಸರೌಂಡಿಂಗ್ ಇಂದ ಹೀಟ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆವಾಗ ಚೇಂಜ್ ಇನ್ ಎಂಥಾಲ್ಪಿ ಪಾಸಿಟಿವ್ ಆಗುತ್ತೆ. ಡೆಲ್ಟಾ ಎಚ್ ನೆಗೆಟಿವ್ ಅಂದ್ರೆ ಹೀಟ್ ಏನಾಗುತ್ತೆ, ಸಿಸ್ಟಮ್ ಇಂದ ಸರೌಂಡಿಂಗ್ ಗೆ ರಿಲೀಸ್ ಆಗತ್ತೆ. ಇನ್ ಸಚ್ ಕೇಸಸ್ ಡೆಲ್ಟಾ ಎಚ್ ನೆಗೆಟಿವ್, ದಟ್ ಮೀನ್ಸ್ ಎಕ್ಸೋಥರ್ಮಿಕ್ ಅಂದ್ರೆ ಟೆಂಪರೇಚರ್ ಹೊರಗಡೆ ರಿಲೀಸ್ ಆಗತ್ತೆ. ಎಕ್ಸೋ ಮೀನ್ಸ್ ಔಟ್ಸೈಡ್ ಅಂತ ಅರ್ಥ. heat is released to outside ಅಂತ ಅರ್ಥ. ಸೊ ಡೆಲ್ಟಾ ಎಚ್ ಅನ್ನ ಯಾವ ರೀತಿ ಬರೀತೇವೆ ನಾವು ಇನ್ ಟರ್ಮ್ಸ್ ಆಫ್ ಎನರ್ಜಿ ಆಫ್ ಆಕ್ಟಿವೇಶನ್? ಡೆಲ್ಟಾ ಎಚ್ is equal to energy of activation of for forward reaction minus energy of activation for ಬ್ಯಾಕ್ವರ್ಡ್ ರಿಯಾಕ್ಷನ್ ಅಂತ ಕರಿತೇವೆ. ಓಕೆ, ಡೆಲ್ಟಾ ಎಚ್ ಅನ್ನ ಎನರ್ಜಿ ಆಫ್ ಆಕ್ಟಿವೇಶನ್ ಫಾರ್ ಫಾರ್ವರ್ಡ್ ರಿಯಾಕ್ಷನ್, ಎನರ್ಜಿ ಆಫ್ ಆಕ್ಟಿವೇಶನ್ ಫಾರ್ ಬ್ಯಾಕ್ವರ್ಡ್ ರಿಯಾಕ್ಷನ್. ಎನರ್ಜಿ ಆಫ್ ಆಕ್ಟಿವೇಶನ್ ಅಂದ್ರೆ ಏನು ಅಂತ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋದು ಬೇಡ ಇವಾಗ. ಎನರ್ಜಿ ಆಫ್ ಆಕ್ಟಿವೇಶನ್ ಅಂದ್ರೆ ಇಟ್ ಈಸ್ ದ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ಬೇಕು. ರಿಯಾಕ್ಷನ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ಬೇಕು ಅಂದ್ರೆ ಮಾಲಿಕ್ಯೂಲ್ಸ್ ಗೆ ಮಿನಿಮಮ್ ಮಾಲಿಕ್ಯೂಲ್ಸ್ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿಯನ್ನ ಪಡೆದಿರ್ಬೇಕು. ಆಗಷ್ಟೇ ಮಾಲಿಕ್ಯೂಲ್ಸ್ ಗೆಟ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್ಸ್ ಆರ್ ರಿಯಾಕ್ಟೆಂಟ್ಸ್ ಗೆಟ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್ಸ್. ಓಕೆ, so forward energy of activation of forward reaction minus energy of activation of backward reaction is equal to delta H. For exothermic reaction delta H ಏನಾಗುತ್ತೆ, ನೆಗೆಟಿವ್ ಆಗುತ್ತೆ ಅಲ್ವಾ? ಡೆಲ್ಟಾ ಎಚ್ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಇಲ್ಲಿ ನೋಡಿ, ಟೆಂಪರೇಚರ್ ಡಿಕ್ರೀಸ್ ಆಯ್ತು ಅಂತ ಇಟ್ಕೊಳ್ಳಿ. ಸಾರಿ, ಇಲ್ಲಿ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕೆ ಡಿಕ್ರೀಸ್ ಆಯ್ತು ಅಂದ್ರೆ ಟೆಂಪರೇಚರ್ ಏನಾಯ್ತು,
ಇನ್ಕ್ರೀಸ್ ಆಗುತ್ತೆ. ಬೋತ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಕ್ವಾಂಟಿಟೀಸ್. ಇಲ್ಲಿ ನೋಡಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈಕ್ವಿಲಿಬ್ರಿಯಂ ಕಾನ್ಸ್ಟಂಟ್ changes with the temperature. At 300 Kelvin, equilibrium constant is 25. At 400 Kelvin, equilibrium constant is 10. ಅಂದ್ರೆ ಹೈಯರ್ ಟೆಂಪರೇಚರ್ ಅಲ್ಲಿ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಏನಿದೆ, ಕಡಿಮೆ ಇದೆ ಅಲ್ವಾ. ಅಟ್ ಹೈಯರ್ ಟೆಂಪರೇಚರ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಈಸ್ ಲೆಸ್, ಅಟ್ ಲೋವರ್ ಟೆಂಪರೇಚರ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಈಸ್ ಮೋರ್ ಅಲ್ವಾ. At lower temperature, equilibrium constant is more. At higher temperature, equilibrium constant is less. So what does it mean? It means that it is a exothermic reaction ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ heat is released during reaction ಅಂತ ನಮ್ಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಇಂತಹ ಸಮಯದಲ್ಲಿ ಡೆಲ್ಟಾ ಎಚ್ ನೆಗೆಟಿವ್ ಯಾವಾಗ ಆಗುತ್ತೆ? ಡೆಲ್ಟಾ ಎಚ್ ನೆಗೆಟಿವ್, ಸೊ ಇದು ನೆಗೆಟಿವ್ ವ್ಯಾಲ್ಯೂ ಅಂದ್ರೆ ಡೆಲ್ಟಾ ಎಚ್ ನೆಗೆಟಿವ್ ಅಂದ್ರೆ EAF ಮೈನಸ್ EAB ಅಂದ್ರೆ ಏನಾಗುತ್ತೆ, ಇದು ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ನೆಗೆಟಿವ್ ವ್ಯಾಲ್ಯೂ ಇನ್ ದ ಸೆನ್ಸ್ ವಾಟ್, ಈ ಕಡೆ ಬರೀತೀನಿ ಅಂದ್ರೆ ಇದರ ಡಿಫರೆನ್ಸ್ EA ಎನರ್ಜಿ ಆಫ್ ಆಕ್ಟಿವೇಶನ್ ಫಾರ್ ಫಾರ್ವರ್ಡ್ ರಿಯಾಕ್ಷನ್ ಮೈನಸ್ ಎನರ್ಜಿ ಆಫ್ ಆಕ್ಟಿವೇಶನ್ ಫಾರ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಈಸ್ ಏನಾಗುತ್ತೆ, ಶುಡ್ ಬಿ ಲೆಸ್ ದನ್ 0 ಅಂತ ಬರುತ್ತೆ. ಇದು ಯಾವಾಗ ಸಾಧ್ಯ? ಎನರ್ಜಿ ಆಫ್ ಆಕ್ಟಿವೇಶನ್ ಫಾರ್ ಫಾರ್ವರ್ಡ್ ರಿಯಾಕ್ಷನ್ ಈಸ್ ಲೆಸ್ ದನ್ ಎನರ್ಜಿ ಆಫ್ ಆಕ್ಟಿವೇಶನ್ ಫಾರ್ ಬ್ಯಾಕ್ವರ್ಡ್ ರಿಯಾಕ್ಷನ್. ಅಂದ್ರೆ ಫಾರ್ವರ್ಡ್ ರಿಯಾಕ್ಷನ್ ಈಸ್ ಫೇವರ್ಡ್, ಬ್ಯಾಕ್ವರ್ಡ್ ರಿಯಾಕ್ಷನ್ ಈಸ್ ಲಿಟ್ಲ್ ಬಿಟ್ ಲೆಸ್ ಫೇವರ್ಡ್ ಅಂತ ಅರ್ಥ. ಸೊ ಇದು ಯಾವಾಗ ಸಾಧ್ಯ? ಇಟ್ ಈಸ್ ಫಾರ್ exothermic reaction only. So ಇದು ಯಾವುದು ಹಾಗಿದ್ರೆ ಆನ್ಸರು? ಸೊ ಫಾರ್ ಫೋರ್ತ್ ಕ್ವಶನ್ the right answer is option C, greater than forward reaction. ಅಂದ್ರೆ energy of activation is, ಇಲ್ಲಿ ನೋಡಿ, backward reaction will have energy of activation greater than that of forward reaction. ಇಲ್ಲಿ ನೋಡಿ, energy of activation for backward reaction is greater than energy of activation for forward reaction. ಸೊ ಯಾವುದು ಇಲ್ಲಿ ಇದು ಈ ಒಂದು ಕಂಡೀಷನ್ಗೆ ಮ್ಯಾಚ್ ಆಗೋದು ಅಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದಿಸ್ ಆರ್ ಆಲ್ ದ ರಾಂಗ್ ಆನ್ಸರ್ಸ್. ಓಕೆ, ಸೊ ಇನ್ ದಿಸ್ ವೇ ಯು ಹ್ಯಾವ್ ಟು ಅನಲೈಸ್ ದ ಗಿವನ್ ಕ್ವಶನ್. ಓಕೆ, ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಓಕೆ, it is completely based on Le Chatelier's principle. Le Chatelier's principle ಅಂದ್ರೆ ಏನು ಅಂತ ನಾವು ನಿನ್ನೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈಗ ಒಂದ್ಸಲ ನೋಡ್ಕೊಂಡ್ ಬರೋಣ ಆಯ್ತಾ. Le Chatelier's ಪ್ರಿನ್ಸಿಪಲ್ ಅನ್ನ ಜಸ್ಟ್ ಒಂದ್ಸಲ ರಿಕಾಲ್ ಮಾಡೋಣ. ಸೊ Le Chatelier's principle ಅಂದ್ರೆ ಏನು? when a system is in equilibrium subjected to any change in temperature, pressure or concentration, equilibrium shift itself in such a way that so as to undo or nullify its change. ಅಂದ್ರೆ ಏನು ಅರ್ಥ? ಒಂದು ರಿಯಾಕ್ಷನ್ ಇಕ್ವಿಲಿಬ್ರಿಯಂ ಅಲ್ಲಿ ಇದೆ ಅಂತ ಇಟ್ಕೊಳ್ಳಿ. ಇಕ್ವಿಲಿಬ್ರಿಯಂ ಅಲ್ಲಿ ಆರಾಮಾಗಿ ನಡೀತಾ ಇದೆ ಅಂದ್ರೆ ಫಾರ್ವರ್ಡ್ ರಿಯಾಕ್ಷನ್ ಸ್ಪೀಡು ಸೇಮ್ ಇದೆ, ಬ್ಯಾಕ್ವರ್ಡ್ ರಿಯಾಕ್ಷನ್ ಸ್ಪೀಡು ಸೇಮ್ ಇದೆ. ಬಟ್ ನೀವೇನೋ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿದ್ರಿ, ಏನು ಟೆಂಪರೇಚರ್ ಜಾಸ್ತಿ ಮಾಡ್ತೀರಿ ಅಥವಾ ಪ್ರೆಷರ್ ಜಾಸ್ತಿ ಮಾಡ್ತೀರಿ ಅಥವಾ ರಿಯಾಕ್ಟೆಂಟ್ ಅನ್ನ ಜಾಸ್ತಿ ಆಡ್ ಮಾಡ್ತೀರಿ ಅಥವಾ ರಿಯಾಕ್ಟೆಂಟ್ ಅನ್ನ ರಿಮೂವ್ ಮಾಡ್ತೀರಿ ಅಥವಾ ಪ್ರಾಡಕ್ಟ್ ಅನ್ನ ಆಡ್ ಮಾಡ್ತೀರಿ ಅಥವಾ ಪ್ರಾಡಕ್ಟ್ ಅನ್ನ ರಿಮೂವ್ ಮಾಡ್ತೀರಿ. ಸೊ ನೀವೇನ್ ಮಾಡ್ತೀರಿ, ಇಕ್ವಿಲಿಬ್ರಿಯಂ ಕಂಡೀಷನ್ಗೆ ಅಥವಾ ಬ್ಯಾಲೆನ್ಸ್ಡ್ ಕಂಡೀಷನ್ಗೆ ಒಂದು ಡಿಸ್ಟರ್ಬೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತೀರಿ ಅಲ್ವಾ. ಆಗ ಆ ಸಿಸ್ಟಮ್ ಏನ್ ಮಾಡ್ಕೊಳುತ್ತೆ, ಅದೇನ್ ಮಾಡುತ್ತೆ, ಮತ್ತೆ ಪುನಃ ಇಕ್ವಿಲಿಬ್ರಿಯಂ ಅನ್ನ ರೀಚ್ ಮಾಡುತ್ತೆ. ಸೊ ನೀವ್ ಏನೇ ಎಕ್ಸ್ಟರ್ನಲಿ ಅದಕ್ಕೆ ತೊಂದರೆ ಕೊಟ್ರು, ನೀವು ತೊಂದರೆ ಕೊಟ್ಟದನ್ನ ಕೇರೆ ಮಾಡಲ್ಲ. ಇಟ್ ಅಗೇನ್ ಎಸ್ಟಾಬ್ಲಿಷಸ್ ಇಟ್ಸ್ equilibrium. Okay, it undo its effect or it cancels its effect or cancels the disturbance ಅನ್ನೇ ಕ್ಯಾನ್ಸಲ್ ಮಾಡ್ಬಿಡುತ್ತೆ. ಸೊ ಇದನ್ನ ಲೀ ಚಾಟಲಿಯರ್ಸ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಓಕೆ, ನಾನು ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಪಿಸ್ಟನ್ ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೆ.
ನೀವು ಅದನ್ನ ರಿಕಾಲ್ ಮಾಡಿ. ಈಗ ನೋಡಿ, ಸೊ ಈಗ ಒಂದು ಸಿಲಿಂಡರ್ ಇದೆ. ಓಕೆ, ಕನ್ಸಿಡರ್ ಅ ಸಿಲಿಂಡರ್ ವಿಚ್ ಇಸ್ ಎನ್ಕ್ಲೋಸ್ಡ್ ಬೈ ಅ ಪಿಸ್ಟನ್. ಒಂದು ಪಿಸ್ಟನ್ ಇದೆ, ಆಯ್ತಾ? ಓಕೆ, ಇದೊಂದು ಪಿಸ್ಟನ್ ಇದೆ. ಈ ಪಿಸ್ಟನ್ ಅನ್ನ ನಾನು ಏನ್ ಮಾಡ್ಬೋದು, ಮುಂದೆ ಮತ್ತೆ ಹಿಂದಕ್ಕೆ ಪುಷ್ ಮತ್ತೆ ಪುಲ್ ಮಾಡಬಹುದು, ಆಯ್ತಾ? ಸೊ ಇಫ್ ಇಟ್ ಈಸ್ ಪುಷ್ ದ ಪಿಸ್ಟನ್ ಅನ್ನ ನಾನು ಪುಷ್ ಮಾಡಿದೆ ಅಂತ ಇಟ್ಕೊಳ್ಳಿ. ಸೊ ಏನು, ಪಿಸ್ಟನ್ ಇಲ್ಲಿತ್ತು ಪೊಸಿಷನ್ ಸ್ಟಾರ್ಟಿಂಗು, ಆಮೇಲೆ ನೆಕ್ಸ್ಟ್ ಕೇಸಲ್ಲಿ ನಾನು ಏನ್ ಮಾಡ್ತೀನಿ, ಪಿಸ್ಟನ್ ಅನ್ನ ಪುಷ್ ಮಾಡಿ ಫೋರ್ಸ್ ಅಪ್ಲೈ ಮಾಡಿ ಪಿಸ್ಟನ್ಗೆ ಈ ಇದಕ್ಕೆ ತರ್ತೀನಿ. ಸೊ ಇಲ್ಲೆಲ್ಲ ಏನಿದೆ, ಗ್ಯಾಸ್ ಪಾರ್ಟಿಕಲ್ಸ್ ಇದೆ, ಆಯ್ತಾ? ಹಿಯರ್ ಗ್ಯಾಸ್ ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್. ಈ ರೀತಿ ನಾನು ಪಿಸ್ಟನ್ ಅನ್ನ ಪುಷ್ ಮಾಡಿದ್ರೆ ಗ್ಯಾಸ್ ಪಾರ್ಟಿಕಲ್ಸ್ ಏನಾಯ್ತು, ಪ್ರೆಷರ್ ಜಾಸ್ತಿ ಆಯ್ತು ಅಲ್ವಾ? ಗ್ಯಾಸ್ ಪಾರ್ಟಿಕಲ್ಸ್ ಪ್ರೆಷರ್ ಜಾಸ್ತಿ ಆಯ್ತು, ವಾಲ್ಯೂಮ್ ಡಿಕ್ರೀಸ್ ಆಯ್ತು. ಇಲ್ಲಿ ನೋಡಿ, ಇಷ್ಟು ವಾಲ್ಯೂಮ್ ಅಲ್ಲಿ ಗ್ಯಾಸ್ ಪಾರ್ಟಿಕಲ್ಸ್ ಇದ್ವು, ಇಲ್ಲಿ ಇಷ್ಟೇ ವಾಲ್ಯೂಮ್ ಅಲ್ಲಿ ಗ್ಯಾಸ್ ಪಾರ್ಟಿಕಲ್ಸ್ ಇದ್ವು. ಓಕೆ, ಇಫ್ ಯು ಮೂವ್ ದ ಪಿಸ್ಟನ್, ಪ್ರೆಷರ್ ಗೆಟ್ ಇನ್ಕ್ರೀಸ್ಡ್. ಪ್ರೆಷರ್ ಏನಾಯ್ತು, ಇನ್ಕ್ರೀಸ್ ಆಯ್ತು. ಸೊ ವಾಲ್ಯೂಮ್ ಏನಾಯ್ತು, ಡಿಕ್ರೀಸ್ ಆಯ್ತು. ಬಟ್ ನಂಬರ್ ಆಫ್ ಮೋಲ್ಸ್ ಏನಾಯ್ತು, ಇದ್ದಷ್ಟೇ ಇದೆ. ಗ್ಯಾಸ್ ಪಾರ್ಟಿಕಲ್ಸ್ ಇದ್ದಷ್ಟೇ ಇದೆ. ಬಟ್ ಏನ್ ಚೇಂಜ್ ಆಯ್ತು ಇಲ್ಲಿ, ಗ್ಯಾಸ್ ಪಾರ್ಟಿಕಲ್ಸ್ ಮುಂಚೆ ಇಷ್ಟು ವಾಲ್ಯೂಮ್ ಅಲ್ಲಿ ಪ್ರೆಸೆಂಟ್ ಇತ್ತು. ಓಕೆ, ಸಪೋಸ್ ಫಾರ್ ಎಕ್ಸಾಂಪಲ್ 10 ಗ್ಯಾಸ್ ಪಾರ್ಟಿಕಲ್ಸ್ ಇದೆ ಅಂತ ಇಟ್ಕೊಳ್ಳಿ. 10 ಪಾರ್ಟಿಕಲ್ಸ್ ಆರ್ ದೇರ್. ಓಕೆ, ಇಫ್ ದರ್ ಆರ್ 10 ಪಾರ್ಟಿಕಲ್ಸ್, 10 ಪಾರ್ಟಿಕಲ್ಸ್ ಏನು, ಇಷ್ಟು ದೊಡ್ಡ ವಾಲ್ಯೂಮ್ ಅಲ್ಲಿ ಎನ್ಕ್ಲೋಸ್ ಆಗಿತ್ತು. ಅದೇ ಇಲ್ಲಿ ಸೆಕೆಂಡ್ ಕೇಸ್ ಅಲ್ಲಿ ನಾನು ಪಿಸ್ಟನ್ ಅನ್ನ ಮೂವ್ ಮಾಡಿದಾಗ ಸೇಮ್ 10 ಪಾರ್ಟಿಕಲ್ಸ್ ಎಷ್ಟು ವಾಲ್ಯೂಮ್ ಕಡಿಮೆ ಆಕ್ಯುಪೈ ಮಾಡುತ್ತೆ ಅಲ್ವಾ? ಇಷ್ಟೇ ಸಣ್ಣ ಜಾಗದಲ್ಲಿ 10 ಪಾರ್ಟಿಕಲ್ಸ್ ಇದೆ. ಅಂದ್ರೆ ಏನಾಯ್ತು ಅರ್ಥ, ನಂಬರ್ ಆಫ್ ಪಾರ್ಟಿಕಲ್ಸ್ ರಿಮೇನ್ ಸೇಮ್, ಬಟ್ ಕಾನ್ಸಂಟ್ರೇಷನ್ ಗೆಟ್ ಏನಾಯ್ತು, ರೆಡ್ಯೂಸ್ಡ್ ಆಯ್ತು. ಕಾನ್ಸಂಟ್ರೇಷನ್ ಅಂದ್ರೆ ಏನು, ಅಥವಾ ಕಾನ್ಸಂಟ್ರೇಷನ್ ಅಥವಾ ಡೆನ್ಸಿಟಿ ಜಾಸ್ತಿ ಆಯ್ತು ಅಲ್ವಾ? ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಯ್ತು ಅಂತ ಅರ್ಥ. ಕಾನ್ಸಂಟ್ರೇಷನ್ ಅಂದ್ರೆ ಮೋಲಾರ್ ಕಾನ್ಸಂಟ್ರೇಷನ್ ಅಂದ್ರೆ ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಇನ್ ಲೀಟರ್ ಅಂತ ಹೇಳ್ತೀವಿ ಅಲ್ವಾ? ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಇನ್ ಲೀಟರ್ ಅಂತ ಹೇಳ್ತೀವಿ ಮೋಲಾರ್ ಕಾನ್ಸಂಟ್ರೇಷನ್ ಅನ್ನ ಅಲ್ವಾ? ಸೊ ನಂಬರ್ ಆಫ್ ಮೋಲ್ಸ್ ಸೇಮ್ ಇದೆ, ಬಟ್ ಏನಾಯ್ತು, ವಾಲ್ಯೂಮ್ ಕಡಿಮೆ ಆಯ್ತು. ಅಂದ್ರೆ ಏನಾಯ್ತು, ಕಾನ್ಸಂಟ್ರೇಷನ್ ಏನಾಯ್ತು, ಜಾಸ್ತಿ ಆಯ್ತು. ಅಂದ್ರೆ ಇಫ್ ಯು ಇನ್ಕ್ರೀಸ್ ದ ಪ್ರೆಷರ್, ವಾಲ್ಯೂಮ್ ಗೆಟ್ ರೆಡ್ಯೂಸ್ಡ್, ಕಾನ್ಸಂಟ್ರೇಷನ್ ಗೆಟ್ ಇನ್ಕ್ರೀಸ್ಡ್. ಸೊ ಇಂತಹ ಸಮಯದಲ್ಲಿ ಏನಾಗತ್ತೆ ಅಂತ ನೋಡೋಣ. ಮೋಲಾರ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಯ್ತು ಅಂದ್ರೆ, ಯಾವುದೇ ಒಂದು ರಿಯಾಕ್ಷನ್ ಅಲ್ಲಿ ಮೋಲಾರ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಯ್ತು ಅಂದ್ರೆ ಲೀ ಚಾಟಲಿಯರ್ಸ್ ಪ್ರಿನ್ಸಿಪಲ್ ಪ್ರಕಾರ ಏನ್ ಮಾಡ್ಬೇಕು, ಅದು ಇಫ್ ಯು ಇನ್ಕ್ರೀಸ್ ದ ಮೋಲಾರ್ ಕಾನ್ಸಂಟ್ರೇಷನ್, ಅದು ಆ ಕಾನ್ಸಂಟ್ರೇಷನ್ ಅನ್ನ ಡಿಕ್ರೀಸ್ ಮಾಡಕ್ಕೆ ನೋಡ್ಬೇಕು ಅಲ್ವಾ? ಎಸ್ಟಾಬ್ಲಿಷನ್ ಇಕ್ವಿಲಿಬ್ರಿಯಂ ಅನ್ನ ಮತ್ತೆ ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಅಂದ್ರೆ ಮೋಲಾರ್ ಕಾನ್ಸಂಟ್ರೇಷನ್ ಅನ್ನ ಡಿಕ್ರೀಸ್ ಮಾಡ್ಕೋಬೇಕು. ಓಕೆ, ಸಪೋಸ್ ರಿಯಾಕ್ಷನ್ ಈಸ್ ಇನ್ ಇಕ್ವಿಲಿಬ್ರಿಯಂ ಕಂಡೀಷನ್. ಓಕೆ, ಒಂದು ರಿಯಾಕ್ಷನ್ ನಡೀತಾ ಇದೆ ಅಂತ ಇಟ್ಕೊಳ್ಳಿ, ಅದು ಇಕ್ವಿಲಿಬ್ರಿಯಂ ಅಲ್ಲಿ ಇದೆ. ನೀವೇನ್ ಮಾಡ್ತೀರಿ, ಯಾವುದೋ ಒಂದು ರಿಯಾಕ್ಟೆಂಟ್ ಅನ್ನ ಅಥವಾ ಪ್ರಾಡಕ್ಟ್ ಅನ್ನ ಆಡ್ ಮಾಡ್ತೀರಿ, ಅಂದ್ರೆ ಕಾನ್ಸಂಟ್ರೇಷನ್ ಅನ್ನ ಜಾಸ್ತಿ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಆಗ ಏನಾಗುತ್ತೆ, ಇಕ್ವಿಲಿಬ್ರಿಯಂ ಡಿಸ್ಟರ್ಬ್ ಆಗುತ್ತೆ. ಸೊ ಲೀ ಚಾಟಲಿಯರ್ಸ್ ಪ್ರಿನ್ಸಿಪಲ್ ಪ್ರಕಾರ ಮತ್ತೆ ಇಕ್ವಿಲಿಬ್ರಿಯಂ ರೀ ಎಸ್ಟಾಬ್ಲಿಷ್ ಆಗುತ್ತೆ. ಹೇಗೆ, ನೀವು ಆಡ್ ಮಾಡಿರೋ ಕಾನ್ಸಂಟ್ರೇಷನ್ ಅನ್ನ ಆ ರಿಯಾಕ್ಷನ್ ಏನ್ ಮಾಡುತ್ತೆ, ಕಡಿಮೆ ಮಾಡುತ್ತೆ. ಓಕೆ, ಅಗೇನ್ ಇಟ್ ಎಸ್ಟಾಬ್ಲಿಷಸ್ ರೀ ಇಕ್ವಿಲಿಬ್ರಿಯಂ. ಈಗ ಇಲ್ಲಿ ಏನ್ ಮಾಡ್ತೀರಿ ನೀವು ಅಂತ ನೋಡಿ, ಇಲ್ಲಿ ಕ್ವಶನ್ ಅನ್ನ ನೋಡಿ. ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ H2SO4 ವಿತ್ ದ ಫಾಲೋವಿಂಗ್ ಇಕ್ವಿಲಿಬ್ರಿಯಂ. ಸೊ ರಿಯಾಕ್ಷನ್ ನೋಡಿ, ಇಲ್ಲಿ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಮತ್ತೆ ಆಕ್ಸಿಜನ್ ಗ್ಯಾಸ್, ಇಲ್ಲಿ ಏನಾಯ್ತು, ಇಟ್ ವಿಲ್ ಫಾರ್ಮ್ SO3 ಗ್ಯಾಸ್ ಅಂತ ಒಂದು ರಿಯಾಕ್ಷನ್ ಇದೆ. ಸಲ್ಫರ್ ಡೈಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್, ಇಟ್ ವಿಲ್ ಫಾರ್ಮ್ ಸಲ್ಫರ್ ಟ್ರೈಆಕ್ಸೈಡ್. ಸೊ ಇದು ಇಕ್ವಿಲಿಬ್ರಿಯಂ ಕಂಡೀಷನ್ ಅಲ್ಲಿ ಇದೆ, ಇಕ್ವಿಲಿಬ್ರಿಯಂ ಕಂಡೀಷನ್ ಅಲ್ಲಿ ಇದೆ. ಓಕೆ, ರಿವರ್ಸಿಬಲ್ ರಿಯಾಕ್ಷನ್ ಇದೆ, ಇಕ್ವಿಲಿಬ್ರಿಯಂ ಕಂಡೀಷನ್ ಅಲ್ಲಿ ಇದೆ. ಅಂದ್ರೆ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಈಕ್ವಲ್ ಟು ರೇಟ್ ಆಫ್
ಬ್ಯಾಕ್ವರ್ಡ್ ರಿಯಾಕ್ಷನ್ ಅಂತ ಇದೆ. ಅಂದ್ರೆ ರಿಯಾಕ್ಟಂಟ್ ಕಾನ್ಸಂಟ್ರೇಷನ್ ಮತ್ತೆ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಚೇಂಜ್ ಆಗ್ತಾ ಇಲ್ಲ. ಯಾಕಂದ್ರೆ ರಿಯಾಕ್ಟಂಟ್ ಕನ್ಸ್ಯೂಮ್ ಆಗಿ ಪ್ರಾಡಕ್ಟ್ ಆಗ್ತಾ ಇದೆ, ಅಟ್ ದ ಸೇಮ್ ಟೈಮ್ ಪ್ರಾಡಕ್ಟ್ ಕನ್ಸ್ಯೂಮ್ಡ್ ಇಂಟು ರಿಯಾಕ್ಟಂಟ್ ಅಂತ ಅರ್ಥ. ಇವಾಗ ನೀವು ಏನ್ ಮಾಡ್ತೀರಿ, ರಿಯಾಕ್ಷನ್ ಪ್ರೊಸೀಡ್ಸ್ ಇನ್ ಫಾರ್ವರ್ಡ್ ಡೈರೆಕ್ಷನ್. ಅಂದ್ರೆ ಫಾರ್ವರ್ಡ್ ರಿಯಾಕ್ಷನ್ ಯಾವಾಗ ಡಾಮಿನೆಂಟ್ ಆಗುತ್ತೆ, ಫಸ್ಟ್ ಏನಾಗುತ್ತೆ, ಆರ್ ಎಫ್ ಈಕ್ವಲ್ ಟು ಆರ್ ಬಿ ಅಂತ ಆಗುತ್ತೆ. ಓಕೆ, ನೀವೇನ್ ಮಾಡ್ತೀರಿ, ಯಾವುದೋ ಒಂದನ್ನ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ತೀರಿ. ಓಕೆ, ಯು ಹ್ಯಾವ್ ಕ್ರಿಯೇಟೆಡ್ ಡಿಸ್ಟರ್ಬೆನ್ಸ್. ಸೊ ಇಕ್ವಿಲಿಬ್ರಿಯಂ ಅಲ್ಲಿ ಇರುತ್ತೆ ಅಂದ್ರೆ ಫಾರ್ವರ್ಡ್ ರಿಯಾಕ್ಷನ್ ಈಕ್ವಲ್ ಟು ಬ್ಯಾಕ್ವರ್ಡ್ ರಿಯಾಕ್ಷನ್ ಇರುತ್ತೆ. ಒಂದು ನೀವು ಡಿಸ್ಟರ್ಬೆನ್ಸ್ ಅನ್ನ ಅಪ್ಲೈ ಮಾಡ್ತೀರಿ. ಆಗ ಯಾವಾಗ ಫಾರ್ವರ್ಡ್ ರಿಯಾಕ್ಷನ್ ಈಸ್ ಗ್ರೇಟರ್ ದೆನ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗುತ್ತೆ ಅಂತ ಕೇಳಿದ್ದಾರೆ. ಈ ಯಾವ ನಾಲ್ಕು ಆಪ್ಷನ್ ಅಲ್ಲಿ ಯಾವ ಒಂದು ಆಪ್ಷನ್ ಹಾಕಿದಾಗ ನಿಮ್ಗೆ ಫಾರ್ವರ್ಡ್ ರಿಯಾಕ್ಷನ್ ರೇಟ್ ಈಸ್ ಗ್ರೇಟರ್ ದೆನ್ ಬ್ಯಾಕ್ವರ್ಡ್ ರಿಯಾಕ್ಷನ್ ರೇಟ್ ಅಂತ ಕೇಳಿದ್ದಾರೆ. ಅಂದ್ರೆ ರಿಯಾಕ್ಷನ್ ಪ್ರೊಸೀಡ್ಸ್ ಇನ್ ಫಾರ್ವರ್ಡ್ ಡೈರೆಕ್ಷನ್ ಅಂತ ಕೇಳಿದ್ದಾರೆ. ಈಗ ನೋಡಿ, ಸಮ್ H2O is added. Okay, some H2O is added. ಸೊ ರಿಯಾಕ್ಟೆಂಟ್ ಸೈಡ್ ಏನ್ ಮಾಡ್ತೀರಿ, H2O ಆಡ್ ಮಾಡ್ತೀರಿ. ಅಂದ್ರೆ ಏನಾಯ್ತು, ಇಲ್ಲಿ ಕಾನ್ಸಂಟ್ರೇಷನ್ ಏನಾಯ್ತು, ಜಾಸ್ತಿ ಆಯ್ತು. ರಿಯಾಕ್ಟೆಂಟ್ ಸೈಡ್ ಕಾನ್ಸಂಟ್ರೇಷನ್ ಏನಾಯ್ತು, ಜಾಸ್ತಿ ಆಯ್ತು. ಆಗ ಏನಾಯ್ತು, ಈ ರಿಯಾಕ್ಷನ್ ಇಕ್ವಿಲಿಬ್ರಿಯಂ ಇದ್ದದ್ದಕ್ಕೆ ಡಿಸ್ಟರ್ಬ್ ಆಯ್ತು. ಡಿಸ್ಟರ್ಬೆನ್ಸ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ವೆನ್ ಯು ಆಡ್ ವಾಟರ್. ಆಗ ಡ್ರೈವಿಂಗ್ ಫೋರ್ಸ್ ಯಾವ ಕಡೆ ಇರುತ್ತೆ, ಇಲ್ಲಿ ವಾಟರ್ ಆಡ್ ಮಾಡ್ತೀರಿ. ಸೊ ರಿಯಾಕ್ಷನ್ ವಿಲ್ ಪ್ರೊಸೀಡ್ ಇನ್ ಫಾರ್ವರ್ಡ್ ಡೈರೆಕ್ಷನ್. ಸೊ ಈ ಕಡೆ ವಾಟರ್ ರಿಯಾಕ್ಟೆಂಟ್ ಸೈಡ್ ಆಡ್ ಮಾಡಿದ್ರಿ ಅಂದ್ರೆ ಜಾಸ್ತಿ ಸಲ್ಫರ್ ಡೈಆಕ್ಸೈಡ್ ಮತ್ತೆ ಆಕ್ಸಿಜನ್ ಕನ್ವರ್ಟ್ ಆಗಿ ಸಲ್ಫರ್ ಟ್ರೈಆಕ್ಸೈಡ್ ಆಗುತ್ತೆ. ಅಂದ್ರೆ ಫಾರ್ವರ್ಡ್ ರಿಯಾಕ್ಷನ್ ಫೇವರ್ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ. ಸೊ ಆಪ್ಷನ್ ಬಿ, SO3 ಆಡ್ ಮಾಡಿದಾಗ, ಅಂದ್ರೆ ಈ ಕಡೆಯಿಂದ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿದಾಗ, ಈ ಕಡೆ SO3 ಆಡ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ರಿಯಾಕ್ಷನ್ ವೆಸಲ್ಗೆ SO3 ನೀವು ಆಡ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಆಗ SO3 ಕಾನ್ಸಂಟ್ರೇಷನ್ ಜಾಸ್ತಿ ಆಯ್ತು, ಇಕ್ವಿಲಿಬ್ರಿಯಂ ಡಿಸ್ಟರ್ಬ್ ಆಯ್ತು. ಆಗ ರಿಯಾಕ್ಷನ್ ಏನ್ ಮಾಡುತ್ತೆ, SO3 ಕಾನ್ಸಂಟ್ರೇಷನ್ ಅನ್ನ ಕಡಿಮೆ ಮಾಡ್ಕೊಳ್ಳಕ್ಕೆ ನೋಡುತ್ತೆ. ಇಟ್ ಟ್ರೈಸ್ ಟು ರೆಡ್ಯೂಸ್ ದ ಕಾನ್ಸಂಟ್ರೇಷನ್ ಆಫ್ SO3. ಸೊ SO3 ಕಾನ್ಸಂಟ್ರೇಷನ್ ಕಡಿಮೆ ಆಗ್ಬೇಕು ಅಂದ್ರೆ ಜಾಸ್ತಿ SO3 ಕನ್ಸ್ಯೂಮ್ ಆಗಿ SO2 ಮತ್ತೆ O2 ಆಗ್ಬೇಕು. ಅಂದ್ರೆ ಯಾವಾಗ ಇದು ಬ್ಯಾಕ್ವರ್ಡ್ ರಿಯಾಕ್ಷನ್ ಫೇವರ್ ಆಗುತ್ತೆ ಇಲ್ಲಿ. ಓಕೆ, ಹಿಯರ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಈಸ್ ಫೇವರ್ಡ್, ದಟ್ ಮೀನ್ಸ್ RB ಈಸ್ ಗ್ರೇಟರ್ ದೆನ್ RF ಆಗುತ್ತೆ ಇಲ್ಲಿ. ಓಕೆ, ಆಪ್ಷನ್ ಸಿ ನೋಡಿ, SO2 ಈಸ್ ರಿಮೂವ್ಡ್. ಇಲ್ಲಿ SO2 ಕಾನ್ಸಂಟ್ರೇಷನ್ ಅನ್ನ ಕಡಿಮೆ ಮಾಡ್ತಾರೆ. ಅಂದ್ರೆ ಏನಾಗುತ್ತೆ, ಇಕ್ವಿಲಿಬ್ರಿಯಂ ಡಿಸ್ಟರ್ಬ್ ಆಗಿ SO2 ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಕೊಳ್ಳಕ್ಕೆ ನೋಡುತ್ತೆ ರಿಯಾಕ್ಷನ್, ಲೀ ಚಾಟಲಿಯರ್ಸ್ ಪ್ರಿನ್ಸಿಪಲ್ ಪ್ರಕಾರ. ಸೊ ಯು ಹ್ಯಾವ್ ಟು ಇನ್ಕ್ರೀಸ್ ದ SO2 ಕಾನ್ಸಂಟ್ರೇಷನ್. ಆವಾಗ ಬ್ಯಾಕ್ವರ್ಡ್ ರಿಯಾಕ್ಷನ್ ಫೇವರ್ ಆಗುತ್ತೆ. ಅಂದ್ರೆ ಜಾಸ್ತಿ SO3 ಕನ್ಸ್ಯೂಮ್ ಆಗಿ SO2 ಆಗ್ಬೇಕು ಮತ್ತೆ. ಸೊ ಆ ಸಮಯದಲ್ಲಿ ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಈಸ್ ಡಾಮಿನೆಂಟ್ ಓವರ್ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್. ಆಪ್ಷನ್ ಡಿ ನೋಡಿ, ಆಪ್ಷನ್ ಡಿ ಹಾಕಿದಾಗ ಏನಾಗುತ್ತೆ, O2 ರಿಮೂವ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಅದೇ ರೀತಿ ಇಲ್ಲಿ SO2 ಬದಲು O2 ಕಾನ್ಸಂಟ್ರೇಷನ್ ಕಡಿಮೆ ಮಾಡಿದ್ರಿ, ಆಕ್ಸಿಜನ್ ಸಪ್ಲೈ ಕಡಿಮೆ ಮಾಡಿದ್ರಿ. ಆವಾಗನೂ ಕೂಡ ಏನಾಗುತ್ತೆ, ಡ್ರೈವಿಂಗ್ ಫೋರ್ಸ್ ಯಾವ ಕಡೆ ಇರುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ ಇರುತ್ತಲ್ವಾ. ಡ್ರೈವಿಂಗ್ ಫೋರ್ಸ್ ಈಸ್ ಟುವರ್ಡ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್. ಅವಾಗ ಜಾಸ್ತಿ SO3 ಕನ್ಸ್ಯೂಮ್ ಆಗಿ O2 ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ. ಯಾಕೆಂದ್ರೆ O2 ಅನ್ನ ರಿಮೂವ್ ಮಾಡಿದಿರಿ. ಆಗ ರಿಯಾಕ್ಷನ್ O2 ಕಾನ್ಸಂಟ್ರೇಷನ್ ಅನ್ನ ಇನ್ಕ್ರೀಸ್ ಮಾಡ್ಕೊಳಕ್ಕೆ ನೋಡುತ್ತೆ. ಸೊ ಆವಾಗ ಕೂಡ ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಈಸ್ ಗ್ರೇಟರ್ ದನ್ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್. ಬಟ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಈಸ್ ಡಾಮಿನೆಂಟ್ ಓವರ್ ರೇಟ್ ಆಫ್ backward reaction. Okay, this type in this way you have to analyze. Okay, next question ಅನ್ನ ತಗೊಳ್ಳೋಣ. What is this question? Which of the following is not a general characteristic of equilibria involving physical process ಅಂತ ಕ್ವಶನ್ ಅನ್ನ ಕೇಳಿದ್ದಾರೆ. ಓಕೆ, ಇಕ್ವಿಲಿಬ್ರಿಯಂ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತ ಕ್ವಶನ್ ಅನ್ನ ಕೇಳಿದ್ದಾರೆ. ಓಕೆ, ಸೊ ಹೌ ಟು ಸಾಲ್ವ್ ದಿಸ್?
Equilibrium is possible only in a closed system at given temperature. Yes, it is correct. ಕ್ಲೋಸ್ಡ್ ಸಿಸ್ಟಮ್ ಅಲ್ಲೇ ಇಕ್ವಿಲಿಬ್ರಿಯಂ ನಡಿಬೇಕು. ಸಪೋಸ್ ಸಿಸ್ಟಮ್ ಓಪನ್ ಇದೆ ಅಂತ ಇಟ್ಕೊಳ್ಳಿ, ಆವಾಗ ಏನಾಗುತ್ತೆ, ಮ್ಯಾಟರ್ ಮತ್ತೆ ಎನರ್ಜಿ ಎರಡು ಎಕ್ಸ್ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂತಹ ಸಮಯದಲ್ಲಿ ಇಷ್ಟೇ ಇಕ್ವಿಲಿಬ್ರಿಯಂ ಎಸ್ಟಾಬ್ಲಿಷ್ ಆಗಲ್ಲ ಓಪನ್ ಸಿಸ್ಟಮ್ ಅಲ್ಲಿ. ಓಕೆ, ಸೊ ದಿಸ್ ಇಸ್ ದ right statement. Okay, it is the right criteria. Okay, ಆಮೇಲೆ ಆಪ್ಷನ್ ಬಿ ನೋಡಿ, ಆಲ್ ಮೆಜರಬಲ್ ಪ್ರಾಪರ್ಟೀಸ್ ಆಫ್ ದ ಸಿಸ್ಟಮ್ ರಿಮೇನ್ಸ್ ಕಾನ್ಸ್ಟೆಂಟ್. ಅಂದ್ರೆ ಇಕ್ವಿಲಿಬ್ರಿಯಂ ಎಸ್ಟಾಬ್ಲಿಷ್ ಆಗ್ಬೇಕು ಅಂದ್ರೆ ಒಂದು ರಿಯಾಕ್ಷನ್ ಇಷ್ಟು ಇಕ್ವಿಲಿಬ್ರಿಯಂ ಅಲ್ಲಿ ಇದೆ ಅಂದ್ರೆ ಟೆಂಪರೇಚರ್ ಸೇಮ್ ಇರುತ್ತೆ, ಪ್ರೆಷರ್ ಸೇಮ್ ಇರುತ್ತೆ, ವಾಲ್ಯೂಮ್ ಸೇಮ್ ಇರುತ್ತೆ. ಓಕೆ, ಸಪೋಸ್ ನೀವು ಟೆಂಪರೇಚರ್ ಅನ್ನ ವೇರಿಯೇಷನ್ ಮಾಡಿದ್ರಿ, ಅಥವಾ ವಾಲ್ಯೂಮ್ ವೇರಿಯೇಷನ್ ಮಾಡಿದ್ರಿ, ಅಥವಾ ಪ್ರೆಷರ್ ವೇರಿಯೇಷನ್ ಮಾಡಿದ್ರಿ, ಅಥವಾ ಕಾನ್ಸಂಟ್ರೇಷನ್ ವೇರಿಯೇಷನ್ ಮಾಡಿದ್ರಿ ಅಂದ್ರೆ ಇಕ್ವಿಲಿಬ್ರಿಯಂ ಏನಾಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ಸೊ ಆಲ್ ಫಿಸಿಕಲ್ ಪ್ರೊಸೆಸಸ್ ಸಾರಿ ಆಲ್ ಮೆಜರಬಲ್ ಪ್ರಾಪರ್ಟೀಸ್ ಆಫ್ ದ ಸಿಸ್ಟಮ್ ರಿಮೇನ್ಸ್ ಕಾನ್ಸ್ಟೆಂಟ್. ಯಾವುದು ಮೆಜರಬಲ್ ಪ್ರಾಪರ್ಟೀಸ್? ಪ್ರೆಷರ್ ಇರ್ಬೋದು, ಟೆಂಪರೇಚರ್ ಇರ್ಬೋದು, ವಾಲ್ಯೂಮ್ ಇರ್ಬೋದು, ಕಾನ್ಸಂಟ್ರೇಷನ್ ಇರ್ಬೋದು, ಇವೆಲ್ಲ ಏನಿರ್ಬೇಕು ಹೇಳಿ, ಕಾನ್ಸ್ಟೆಂಟ್ ಇರಬೇಕು. ಓಕೆ, ನೆಕ್ಸ್ಟ್ ಆಪ್ಷನ್ ಸಿ ನೋಡಿ. Just look at the option C. All physical processes stop at equilibrium. This is the wrong option. ಯಾಕೆಂದ್ರೆ ಫಿಸಿಕಲ್ ಪ್ರೊಸೆಸ್ ಏನು ಸ್ಟಾಪ್ ಆಗಲ್ಲ ಅಲ್ವಾ. ಫಾರ್ ಎಕ್ಸಾಂಪಲ್, A moles of A plus B moles of B, it will give you C moles of C plus D moles of D. ಸೊ ಇಕ್ವಿಲಿಬ್ರಿಯಂ ಎಸ್ಟಾಬ್ಲಿಷ್ ಆಯ್ತು ಅಂತ ಇಟ್ಕೊಳ್ಳಿ, ರಿಯಾಕ್ಷನ್ ಸ್ಟಾಪ್ ಆಗತ್ತಾ? ಇಲ್ಲ, ರಿಯಾಕ್ಷನ್ ಸ್ಟಾಪ್ ಆಗಲ್ಲ ಇಲ್ಲಿ. ಬಟ್ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್. ಬಟ್ ರಿಯಾಕ್ಷನ್ ಈಸ್ ಗೋಯಿಂಗ್ ಆನ್, ಬಟ್ ರೇಟ್ ಈಸ್ ಸೇಮ್. ಕಾನ್ಸ್ಟೆಂಟ್ ರೇಟ್ ಅಲ್ಲಿ ಫಾರ್ವರ್ಡ್ ರಿಯಾಕ್ಷನ್ ಆಗ್ತಾ ಇರುತ್ತೆ, ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗ್ತಾ ಇರುತ್ತೆ. ಸೊ ಆಲ್ ಫಿಸಿಕಲ್ ಪ್ರೊಸೆಸ್ ಏನಾಗಿರಲ್ಲ, ಸ್ಟಾಪ್ ಆಗಿರಲ್ಲ. ಸೊ equilibrium is dynamic in nature. So this is the wrong statement. Okay, option D ಅನ್ನ ನೋಡೋಣ. The opposing force, the opposing processes occur at the same rate and there is a dynamic but stable condition. ಅಂದ್ರೆ ಇಲ್ಲಿ ನೋಡಿ, ರೇಟ್ ಆಫ್ ಫಾರ್ವರ್ಡ್ ಗೆ ಅಪೋಸಿಂಗ್ ಪ್ರೊಸೆಸ್ ಯಾವುದು? ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಅಲ್ವಾ. ಓಕೆ, ರಿಯಾಕ್ಟಂಟ್ ಒಂದು ಫೋರ್ಸ್ ಇಂದ, ಯಾವುದೋ ಒಂದು ಡ್ರೈವಿಂಗ್ ಫೋರ್ಸ್ ಇಂದ ರಿಯಾಕ್ಟಂಟ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಅಪೋಸಿಂಗ್ ಫೋರ್ಸ್ ಯಾವುದು? ಅಪೋಸಿಂಗ್ ಫೋರ್ಸ್ ಇಂದ ಪ್ರಾಡಕ್ಟ್ ಇದ್ದಿದ್ದು ರಿಯಾಕ್ಟಂಟ್ ಆಗಿ ಕನ್ವರ್ಟ್ ಆಗ್ತಿರತ್ತೆ ಅಲ್ವಾ. ಸೊ ಅಪೋಸಿಂಗ್ ಫೋರ್ಸ್ ಈಕ್ವಲ್ ಟು ಡ್ರೈವಿಂಗ್ ಫೋರ್ಸ್ ಆದಾಗ ಇಕ್ವಿಲಿಬ್ರಿಯಂ ಎಸ್ಟಾಬ್ಲಿಷ್ ಆಗುತ್ತೆ. ಅಂದ್ರೆ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್, ದೆನ್ ಇಕ್ವಿಲಿಬ್ರಿಯಂ ಹ್ಯಾಸ್ ಬೀನ್ ಎಸ್ಟಾಬ್ಲಿಷ್ಡ್ ಅಂತ ಹೇಳ್ತೇವೆ. ಸೊ ಆಪ್ಷನ್ ಡಿ ಕೂಡ ಕರೆಕ್ಟ್ ಇದೆ. ಸೊ ರಾಂಗ್ ಆಪ್ಷನ್ ಯಾವ್ದು ಇಲ್ಲಿ? ಆಪ್ಷನ್ ಸಿ ಇಸ್ ದ ರಾಂಗ್ ಆಪ್ಷನ್. ದಿಸ್ ಈಸ್ ದ ಇನ್ಕರೆಕ್ಟ್ ಕ್ರೈಟೀರಿಯಾ. ಸೊ ಅವರ್ ಆನ್ಸರ್ ಇಸ್ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ಆನ್ಸರ್. Okay, in this way you have to analyze the question. Okay, next question. Okay, ಕ್ವಶನ್ ನಂಬರ್ 7 ಅನ್ನ ನಾಳೆ ಡಿಸ್ಕಸ್ ಮಾಡೋಣ. ಕ್ವಶನ್ ನಂಬರ್ 8 ಅನ್ನ ಡಿಸ್ಕಸ್ ಮಾಡೋಣ. ಇದು ನಾವು ಟೈಮ್ ಎಷ್ಟಿದೆ? 10 ನಿಮಿಷ ಇದೆ. ಸೊ 10 ನಿಮಿಷದಲ್ಲಿ 8ನೇ ಕ್ವಶನ್ ಮುಗಿಯುತ್ತೆ. ಸೊ 7ನೇ ಕ್ವಶನ್ ಸ್ವಲ್ಪ ಲೆಂತ್ ಇದೆ, ಅದನ್ನ ನಾಳೆ ಡಿಸ್ಕಸ್ ಮಾಡೋಣ. 8th ಕ್ವಶನ್ ಏನ್ ಹೇಳುತ್ತೆ ಅಂದ್ರೆ, ಫಾರ್ ಅ ರಿಯಾಕ್ಷನ್ ಅಟ್ ಇಕ್ವಿಲಿಬ್ರಿಯಂ ಹ್ಯಾವಿಂಗ್ KC is 4.6 into 10 to the power minus 15. ಅಂದ್ರೆ ಏನ್ ಅರ್ಥ ಇದು? ಈಗ ನೋಡಿ, ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಜನರಲ್ ಆಗಿ ಏನು? ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ divided by concentration of the reactant. Concentration of the product divided by concentration of the reactant ಅಲ್ವಾ.
ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಮತ್ತೆ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ರೇಷಿಯೋ ಅಲ್ವಾ. ಸೊ ಇಲ್ಲಿ ನೋಡಿ ಕೆ ಸಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 4.6 ಇಂಟು 10⁻⁻⁻15 ಅಂತ ಕೊಟ್ಟಿದ್ದಾರೆ. We can comment about the direction of the reaction and relative concentration of the productive respectively as option A towards right larger, option B towards left smaller, option C towards left larger, option D towards right smaller. So ನಾವು ಫಸ್ಟ್ ಕ್ವಶನ್ ಅನ್ನ ಸಾಲ್ವ್ ಮಾಡಿದ್ದೇವಲ್ಲ ಅದೇ ನಾಲೆಜ್ ಅನ್ನ ಇಲ್ಲಿ ಕೂಡ ನೀವು ಅಪ್ಲೈ ಮಾಡಬೇಕು. ಓಕೆ, ಸೊ ಇವಾಗ ನೋಡಿ, ಸೊ 4.6 ಇಂಟು 10⁻⁻15 ಅಂದ್ರೆ ಏನು, ಇಟ್ ಈಸ್ ಅ ಫ್ರಾಕ್ಷನ್, ಇಟ್ ಈಸ್ ಲೆಸ್ ದನ್ 1. 4.6 ಇಂಟು 10⁻⁻15 ಅಂದ್ರೆ ಇಟ್ ಈಸ್ ಅ ಲೆಸ್ ದನ್ 1. ಓಕೆ, ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವ್ಯಾಲ್ಯೂ ಇಷ್ಟಿದೆ ಅಂದ್ರೆ ಇಟ್ ಈಸ್ ಅ ಲೆಸ್ ದನ್ 1. ಇಲ್ಲಿ ನೋಡಿ, ಓಕೆ, ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಈ ವ್ಯಾಲ್ಯೂ ಯಾವಾಗ ಲೆಸ್ ದೆನ್ 1 ಆಗುತ್ತೆ, ವೆನ್ ನ್ಯೂಮರೇಟರ್ ಈಸ್ ಸ್ಮಾಲರ್ ದೆನ್ ಡಿನಾಮಿನೇಟರ್. ಸೊ ನ್ಯೂಮರೇಟರ್ ಅಲ್ಲಿ ಏನಿದೆ, ಇಲ್ಲಿ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಇದೆ, ಡಿನಾಮಿನೇಟರ್ ಅಲ್ಲಿ ಏನಿದೆ, ಇಲ್ಲಿ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಇದೆ ಅಲ್ವಾ. ಸೊ ಕೆ ಸಿ ಯಾವಾಗ ಲೆಸ್ ದೆನ್ 1 ಆಗುತ್ತೆ, ವೆನ್ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ less than reactant concentration. When product concentration is less than reactant concentration ಇದ್ದಾಗ, ಅಂದ್ರೆ ಇಲ್ಲಿ ನೋಡಿ ಈ ಒಂದು ಫಾರ್ಮುಲಾದಲ್ಲಿ ಪ್ರಾಡಕ್ಟ್ ವ್ಯಾಲ್ಯೂ ಕಡಿಮೆ ಇರಬೇಕು ರಿಯಾಕ್ಟೆಂಟ್ ವ್ಯಾಲ್ಯೂಗಿಂತ, ಆಗ ಏನು ಕೆ ಸಿ ವ್ಯಾಲ್ಯೂ ಲೆಸ್ ದನ್ 1 ಬರುತ್ತೆ ಅಲ್ವಾ, ಕರೆಕ್ಟಾ. ಸೊ ಮ್ಯಾಥಮೆಟಿಕಲ್ ನಾಲೆಜ್ ಅನ್ನ ಅಪ್ಲೈ ಮಾಡಿ. ಫಾರ್ ಎಕ್ಸಾಂಪಲ್ ನೋಡಿ, ಕೆ ಸಿ ಇಸ್ ಈಕ್ವಲ್ ಟು ಯಾವುದು 2/1 ಅಂತ ಇಟ್ಕೊಳ್ಳಿ, ಅಲ್ಲ ಸಾರಿ, ಪ್ರಾಡಕ್ಟ್ ಕಾನ್ಸಂಟ್ರೇಷನ್ 1 ಇದೆ, ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ 2 ಇದೆ ಅಂತ ಇಟ್ಕೊಳ್ಳಿ. ಕೆ ಸಿ ವ್ಯಾಲ್ಯೂ ಎಷ್ಟಿರುತ್ತೆ, 0.5 ವಿಚ್ ಇಸ್ ಲೆಸ್ ದನ್ 1 ಇರುತ್ತೆ ಅಲ್ವಾ. ಅಂದ್ರೆ ಇಲ್ಲಿ ನೋಡಿ ನ್ಯೂಮರೇಟರ್ ಕಡಿಮೆ ಇದೆ, ಡಿನಾಮಿನೇಟರ್ ಜಾಸ್ತಿ ಇದೆ. ಅಂದ್ರೆ ಏನರ್ಥ, ಪ್ರಾಡಕ್ಟ್ ಗಿಂತ ರಿಯಾಕ್ಟೆಂಟ್ ಜಾಸ್ತಿ ಇದೆ ಅಂತ ಅರ್ಥ ಅಲ್ವಾ. ಅಂದ್ರೆ ಜಾಸ್ತಿ ರಿಯಾಕ್ಟೆಂಟ್ ಕನ್ವರ್ಟ್ ಆಗಿ ಪ್ರಾಡಕ್ಟ್ ಆಗೇ ಇಲ್ಲ ಅಂತ ಅರ್ಥ. ಅಂದ್ರೆ ರಿಯಾಕ್ಟೆಂಟ್ ಕಂಡೀಷನ್ ಅಲ್ಲೇ ಸ್ಟೇಬಲ್ ಇರುತ್ತೆ. ಮೋರ್ ಅಂಡ್ ರಿಯಾಕ್ಷನ್ ಏನಿದೆ, ರಿಯಾಕ್ಟೆಂಟ್ ಕ್ವಾಂಟಿಟಿಲೇ ಜಾಸ್ತಿ ಇದೆ, ಅಂದ್ರೆ ರಿಯಾಕ್ಟೆಂಟ್ ಕ್ವಾಂಟಿಟಿ ಜಾಸ್ತಿ ಇದೆ ಅಂತ ಅರ್ಥ ಅಲ್ವಾ. ಅಂದ್ರೆ ರಿಯಾಕ್ಟೆಂಟ್ಸ್ ಕನ್ವರ್ಟ್ ಆಗಿ ಪ್ರಾಡಕ್ಟ್ ಆಗೇ ಇಲ್ಲ ಅಂತ ಅರ್ಥ, ಅಥವಾ ಸ್ಮಾಲ್ ಅಮೌಂಟ್ ಆಫ್ ರಿಯಾಕ್ಟೆಂಟ್ಸ್ ಗೆಟ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್ ಅಂತ ಅರ್ಥ ಅಲ್ವಾ. ಸೊ ಇಂತಹ ಕೇಸಲ್ಲಿ ಇಲ್ಲಿ ನೋಡಿ, ಡೈರೆಕ್ಷನ್ ಆಫ್ ರಿಯಾಕ್ಷನ್ ಯಾವ ಕಡೆ ಇರುತ್ತೆ, ಟುವರ್ಡ್ಸ್ ಲೆಫ್ಟ್ ಇರುತ್ತಾ ಅಥವಾ ಟುವರ್ಡ್ಸ್ ರೈಟ್ ಇರುತ್ತಾ ಅಂತ ನೋಡೋಣ. ಓಕೆ, ಸೊ ಟುವರ್ಡ್ಸ್ ಲೆಫ್ಟ್ ಇರುತ್ತೆ, ಲೆಫ್ಟ್ ಸೈಡ್ ವಿಸಿಬಲ್ ಇರುತ್ತೆ, ಅಂದ್ರೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಫೇವರ್ ಆಗಿರುತ್ತೆ ಅಂತ ಅರ್ಥ. ಬ್ಯಾಕ್ವರ್ಡ್ ರಿಯಾಕ್ಷನ್ ಅಲ್ಲೇ ಸ್ಟೆಬಿಲಿಟಿಯನ್ನ ಕಂಡಿರುತ್ತೆ, ಯಾಕೆಂದ್ರೆ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಗಿಂತ ಜಾಸ್ತಿ ಇದೆ. ಅಂದ್ರೆ ರಿಯಾಕ್ಟೆಂಟ್ ಜಾಸ್ತಿ ಇದ್ದಾಗಲೇ ರಿಯಾಕ್ಷನ್ ಸ್ಟೇಬಲ್ ಆಗಿರುತ್ತೆ ಅಥವಾ ಸ್ಪಾಂಟೇನಿಯಸ್ ಆಗಿರುತ್ತೆ ಅಂತ ಅರ್ಥ. ಸೊ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ರಿಯಾಕ್ಷನ್ ಸ್ಪಾಂಟೇನಿಯಸ್ ಆಗಿದೆ ಅಂತ ಅರ್ಥ. ಸೊ ರಿಯಾಕ್ಷನ್ ಈಸ್ ಫೀಸಿಬಲ್ ಟುವರ್ಡ್ಸ್ ಲೆಫ್ಟ್. ಅಂಡ್ ಇಲ್ಲಿ ನೋಡಿ, ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ರಿಲೇಟಿವ್ಲಿ ಏನಿರುತ್ತೆ, ಸ್ಮಾಲ್ ಇರುತ್ತೆ. ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಗೆ ಕಂಪೇರ್ ಮಾಡಿದ್ರೆ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ. ಸೊ ಎರಡನೇ ಪಾರ್ಟಿಗೆ ಇಲ್ಲೇ ಆನ್ಸರ್ ಸಿಕ್ತು ನೋಡಿ. ರಿಲೇಟಿವ್ ಕಾನ್ಸಂಟ್ರೇಷನ್ ಅಂದ್ರೆ ಕಂಪ್ಯಾರಿಸನ್, ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಮತ್ತೆ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಅನ್ನ ಕಂಪೇರ್ ಮಾಡಿದಾಗ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಈಸ್ ಲೆಸ್ ದೆನ್ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್. ಅಂದ್ರೆ ಇಲ್ಲಿ ಸ್ಮಾಲ್ ಅಂತ ಅರ್ಥ ಅಲ್ವಾ. ಸ್ಮಾಲ್ ಎಲ್ಲಿದೆ, ಇಲ್ಲಿದೆ. ಸೊ ಇಲ್ಲಿ ಲಾರ್ಜರ್ ಅನ್ನೋದನ್ನ ನಾವು ಲಾರ್ಜರ್ ಅನ್ನೋ ಆಪ್ಷನ್, ಲಾರ್ಜರ್ ಅನ್ನೋದು ಯಾವ ಆಪ್ಷನ್ ಅಲ್ಲಿ ಇದೆ, ಆಪ್ಷನ್ ಅನ್ನ ಡೈರೆಕ್ಟ್ ಆಗಿ ಎಲಿಮಿನೇಟ್ ಮಾಡಬಹುದು. ಎ ಮತ್ತೆ ಆಪ್ಷನ್ ಡಿ ಅನ್ನ ಡೈರೆಕ್ಟ್ ಆಗಿ ಎಲಿಮಿನೇಟ್ ಮಾಡಬಹುದು. ಸಾರಿ, ಡಿ ಅಲ್ಲ, ಎ ಮತ್ತೆ ಆಪ್ಷನ್ ಸಿ ಅನ್ನ ನಾವು ಡೈರೆಕ್ಟ್ ಆಗಿ ಎಲಿಮಿನೇಟ್ ಮಾಡಬಹುದು. ಆಪ್ಷನ್ ಬಿ ಮತ್ತೆ ಆಪ್ಷನ್ ಡಿ ದಲ್ಲಿ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಏನಿದೆ
ಜಾಸ್ತಿ ಇದೆ, ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಕಡಿಮೆ ಇದೆ ಅಂತಾನೆ ಇದೆ. ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ರಿಲೇಟಿವ್ಲಿ ಸ್ಮಾಲ್ ಅಂತಾನೆ ಇದೆ. ಇವಾಗ ನಾವು ರಿಯಾಕ್ಷನ್ ಯಾವ ಕಡೆ ಫೇವರ್ ಆಗಿರುತ್ತೆ ಅಂತ ನೋಡ್ಬೇಕು. ರಿಯಾಕ್ಷನ್ ಯಾವ ಕಡೆ ಫೇವರ್ ಆಗಿರುತ್ತೆ ಹಂಗಿದ್ರೆ, ರಿಯಾಕ್ಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ, ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಕಡಿಮೆ ಇದೆ ಅಂದ್ರೆ ಏನರ್ಥ ಅದು? ಅರ್ಥ ಏನು? ರಿಯಾಕ್ಷನ್ ಬ್ಯಾಕ್ವರ್ಡ್ ಸೈಡ್ ಏನಿದೆ ಫೇವರೇಬಲ್ ಆಗಿದೆ ಅಂತ ಅರ್ಥ. ಬ್ಯಾಕ್ವರ್ಡ್ ಸೈಡ್ ರಿಯಾಕ್ಷನ್ ಫೇವರೇಬಲ್ ಕಂಡೀಷನ್ ಅಲ್ಲಿ ಇದೆ ಅಂದ್ರೆ ಟುವರ್ಡ್ಸ್ ಲೆಫ್ಟ್ ಫೇವರೇಬಲ್ ಇದೆ ಅಂತ ಅರ್ಥ. ಓಕೆ, ಡೈರೆಕ್ಷನ್ ವಿಲ್ ಬಿ ಟುವರ್ಡ್ಸ್ ಲೆಫ್ಟ್ ಅಥವಾ ಬ್ಯಾಕ್ವರ್ಡ್ ಅಂತ ಅರ್ಥ. ಓಕೆ, ಸೊ ಟುವರ್ಡ್ಸ್ ರೈಟ್ ಅಂದ್ರೆ ರಾಂಗ್. ಸೊ ಆಪ್ಷನ್ ಬಿ ಇಸ್ ಅವರ್ ರೈಟ್ ಆನ್ಸರ್. ಓಕೆ, ಸೊ ಲೆಟ್ us stop the today's session. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ನೆಕ್ಸ್ಟ್ ಕ್ವಶನ್ಸ್ ಅನ್ನ ತಗೊಳ್ಳೋಣ. ಓಕೆ, ಸೊ ಥ್ಯಾಂಕ್ ಯು. ಸೊ ಈ ಎಲ್ಲಾ ಸಿನಾಪ್ಸಿಸ್ ಅನ್ನ ಮತ್ತೊಂದ್ಸಲ ಓದ್ಕೊ ಬನ್ನಿ ಮಕ್ಕಳೇ. ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗಿರುತ್ತೆ ಲೈವ್ ಸೆಷನ್ ಕೂಡ. ಸೊ ಇದನ್ನ ನೀವು ಮತ್ತೆ ಯೂಟ್ಯೂಬ್ ಅಲ್ಲಿ ಕೂಡ ನೋಡ್ಬೋದು. ಮತ್ತೊಮ್ಮೆ ಯೂಟ್ಯೂಬ್ ಅಲ್ಲಿ ಸಿನಾಪ್ಸಿಸ್ ಅನ್ನ ನೋಡಿ ಮತ್ತೆ ನಿಮ್ಮ ಬುಕ್ ಅಲ್ಲಿ NCERT ಬುಕ್ ಅನ್ನ ಥೊರೋವಾಗಿ ಓದ್ಕೊ ಬನ್ನಿ. ಇಕ್ವಿಲಿಬ್ರಿಯಂ ಚಾಪ್ಟರ್ ಅನ್ನ ಥೊರೋವಾಗಿ ಓದ್ಕೊ ಬನ್ನಿ. ನಮ್ಗೆ CET ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ಅವಾಗ ಈಸಿ ಆಗತ್ತೆ. ಯು ಕ್ಯಾನ್ ಈಸಿಲಿ ಸಾಲ್ವ್ CET ಕ್ವಶನ್. ಓಕೆ, ಸೊ ನಿಮ್ಮ ಇಕ್ವಿಲಿಬ್ರಿಯಂ ಚಾಪ್ಟರ್ ಓದ್ ಮುಗಿದು ಬಿಡತ್ತೆ CETಗೆ ಇವಾಗ್ಲೇ. ಸೊ ಇವಾಗ ಫ್ರೆಶ್ ಆಗಿರುವಾಗ ನೀವು ಸ್ಟಡಿ ಮಾಡಿದ್ರೆ. ಓಕೆ, ಸೊ ಕೀಪ್ ರೀಡಿಂಗ್. ಆಲ್ ದ ಬೆಸ್ಟ್. ಕೀಪ್ ಸ್ಟಡಿಂಗ್. ಸೊ ನೆಕ್ಸ್ಟ್ ಕ್ವಶನ್ ಅನ್ನ ಟ್ರೈ ಮಾಡ್ತೀರಾ? ಯು ಕ್ಯಾನ್ ಟ್ರೈ ಫಾರ್ ದ ನೆಕ್ಸ್ಟ್ ಕ್ವಶನ್. ಸೊ ಕ್ವಶನ್ ನಂಬರ್ 10 ಅನ್ನ ನೀವು ಕ್ವಶನ್ ನಂಬರ್ 9 ಅನ್ನ ಹೋಮ್ ವರ್ಕ್ ಅಂತ ತಗೋಬಹುದು. ಸೊ ನಾಳೆ ಇದರ ಆನ್ಸರ್ ಅನ್ನ ಹೇಳ್ತೇನೆ. ಟೇಕ್ ಇಟ್ ಆಸ್ ಹೋಮ್ ವರ್ಕ್. ಓಕೆ, ಸೊ ಟೇಕ್ ದ ಸ್ಕ್ರೀನ್ ಶಾಟ್ ಆಫ್ ದಿಸ್. ಟ್ರೈ ಟು ಸಾಲ್ವ್ ಬೈ ಯುವರ್ ಸೆಲ್ಫ್. ಇದನ್ನ ನೀವು ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. 9ನೇ ಕ್ವಶನ್ ಅನ್ನ ನಾಳೆ ಇದನ್ನ ಡೀಟೇಲ್ ಆಗಿ ಸಾಲ್ವ್ ಮಾಡೋಣ. ಟೇಕ್ ಇಟ್ ಆಸ್ ಹೋಮ್ ವರ್ಕ್. ಓಕೆ, ಇದರ ಆನ್ಸರ್ ಅನ್ನ ಕಮೆಂಟ್ ಮಾಡಿ ಆಯ್ತಾ? ರೈಟ್ ದ ಆನ್ಸರ್ ಇನ್ ಕಮೆಂಟ್ ಸೆಕ್ಷನ್. ಓಕೆ, ಥ್ಯಾಂಕ್ ಯು.